ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದ 2ನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ವಿಷಯ 12ನೆಯ ಸೂತ್ರ ನಡೆದಂಥದ್ದು 2ನೆಯ ಸಂಧಿ ಒಳಗೆ. ಈ 2ನೆಯ ಸಂಧಿ ಒಳಗೆ ಇದು 2ನೇ ಸಂಧಿ 12ನೆಯ ಸೂತ್ರದೊಳಗೆ ಏನು ಹೇಳಿದರು? ಕನಸು ತಾನಿದಿರೆಂದು ಪುಸಿದೋರಿದಂತೆ ನೋಡ ನಿಮಿತ್ತವಾಯಿತು ವಿಶ್ವಭ್ರಾಂತಿ ಅನ್ನುವಂಥದ್ದು. ಇಲ್ಲಿ ಇದರಲ್ಲಿ 4ನೆಯ ನುಡಿಯಿಂದ ಹಿಡ್ಕೊಂಡು ನೋಡೋಣ. ಇಲ್ಲಿ ಕೂಡ ಕನಸು ತಾನಿದಿರೆಂದು ನೋಡ್ರಿ, ಕನಸು ಅಂದರೆ ದೃಶ್ಯವಾಗಿ ತಿಳಿಸಿಕೊಳ್ಳುವಂಥ ಕನಸು ಸುಳ್ಳಾಗ್ತದ. ಯಾಕಂದರೆ ಕನಸು ಯಾವತ್ತಾದರೂ ಸತ್ಯ ಅದೇನಂದರೆ ಇಲ್ಲ. ಯಾವಾಗ ದೃಶ್ಯ ದೃಷ್ಟ ರೂಪದಿಂದ ಅದು ಹೆಂಗೆ ಸುಳ್ಳಾಗ್ತದೋ, ಸ್ವಪ್ನದಂಗೆ ಅದು ಸುಳ್ಳಾಗ್ತದೋ, ಅದೇ ರೀತಿ ಈ ಜಗತ್ತಿನ ಭ್ರಾಂತಿ ಆದರೂ ಕೂಡ ನಿಮಿತ್ತ ಇಲ್ದಂಗೆ ತೋರ್ತದೆ. ಯಾವುದು ನಿಮಿತ್ತಿಲ್ಲ, ತೋರಿದರೂ ಕೂಡ ಅದು ಸುಳ್ಳು ಅಂತ ಹೇಳುವಂಥ ವಿಚಾರ. ಇಲ್ಲಿ ಮತ್ತೆ ನಾವು 4ನೆಯ ನುಡಿಯಲ್ಲಿ ಕೂಡ ಹೇಳ್ತಾರೆ, ಇಂದಿನ ಒಂದು ವಿಚಾರದಲ್ಲಿ ಒಂದು ವಸ್ತುವಿನ ಒಂದು ಕಾರ್ಯ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಒಂದು ಉಪದಾನಗಳು ಬೇಕಾಗ್ತದೆ. ನಿಮಿತ್ತವಾಗಿ ಅಂತ ಉಪದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ ಅಂತ ಈ ಕಾರಣಗಳು ಬೇಕಾಗ್ತದೆ. ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಬೇಕಾಗ್ತದೆ. ಆದರೆ ಈ ಜಗತ್ತು ಮತ್ತು ಉತ್ಪತ್ತಿ ತೋರಕತ್ತದ ಮತ್ತು ಇದಕ್ಕೆ ಕಾರಣ ಆಗಿರುವಂಥದ್ದು ಏನಾದರೂ ಇರಬಹುದಲ್ಲ ಅಂತ ಕೇಳಿದರೂ ಕೂಡ ಇಲ್ಲಿ ಏನು ಹೇಳ್ತಾರೆ 4ನೇ ನುಡಿಯಲ್ಲಿ, ಇನ್ನಿಯಳೆ ಗ್ರಾಹ್ಯವೇ ಮೃತ್ತಿಕೆ ಸಾಧನವೆನಿಪುದೆ ಚಕ್ರದಂಡಾಧಿಕ ವನಜಾಸ್ಯ ಕುಂಭಕಾರನೆ ಕರ್ತೃ ಘಟಕಾರ್ಯ ವಿನಿತರಿಂದ ಅಹುದೆಂದು ವಿಧಿಪರು ಅಂತ ಕೂಡ ಹೇಳ್ತಾರೆ. ಇನ್ನಿಯಳೆ ಅಂತಂದರೆ ಸ್ತ್ರೀಯಳೆ, ಗ್ರಾಹ್ಯವೇ ಮೃತ್ತಿಕೆ ಅಂತಂದರೆ ಇಲ್ಲಿ ಇದನ್ನು ಗ್ರಹಣ ಮಾಡಲಿಕ್ಕೆ ಗ್ರಹಿಸಲಿಕ್ಕೆ ಯೋಗ್ಯವಾದಂಥದ್ದು ಗ್ರಾಹ್ಯವೇ ಅಂತ ಅನ್ನುವಂಥದ್ದು. ಇಲ್ಲಿ ನಾವು ಅದನ್ನು ಗ್ರಹಿಸಲಿಕ್ಕೆ ಯೋಗ್ಯವಾದಂಥದ್ದು ಯಾವುದಂದ್ರೆ ಮಣ್ಣು, ಮುಖ್ಯವಾಗಿರುವಂಥದ್ದು ಮಣ್ಣು. ಅದು ಉಪದಾನ ಕಾರಣ ಆಗಿರ್ತದೆ. ಮತ್ತು ಅದಕ್ಕೆ ಸಾಧನಗಳು ಯಾವುದು ಅಂತಂದ್ರೆ ಸಹಕಾರಿ ಕಾರಣ, ಈ ಚಕ್ರ ದಂಡಾದಿಗಳು ಇವೇನದವ ಸಹಕಾರಿ ಕಾರಣಗಳು ಅಂತ ಅನಿಸ್ಕೊಳ್ತದೆ. ಮಾಡುವಂಥ ನಿಮಿತ್ತ ಕಾರಣ, ಒಬ್ಬ ಕುಂಬಾರ ಒಂದು ಗಡಿಗೆ ಮಾಡಬೇಕಾಗಿತ್ತಾರ ಮಣ್ಣು ಬೇಕಾಗ್ತದೆ, ಚಕ್ರ ದಂಡಾದಿಕಗಳು ಬೇಕಾಗ್ತಾವೆ, ಮತ್ತು ಮಾಡುವಂಥವ್ನು ಬೇಕಾಗ್ತವೆ, 3 ಬೇಕಾಗ್ತವೆ. ಈ ರೀತಿ ಪ್ರತಿಯೊಂದು ಕಾರ್ಯಕ್ಕೂ 3 ಕಾರಣಗಳು ಬೇಕಾಗ್ತವೆ. ಜಗತ್ತಿನೊಳಗೆ ಪ್ರತಿಯೊಂದು ಕಾರಣಕ್ಕೆ 3 ಕಾರಣಗಳು ಬೇಕಾಗ್ತವೆ. ಅದಕ್ಕೆ ಉಪದಾನ ಕಾರಣ, ಒಂದು ಗಡಿಗೆ ಮಾಡಬೇಕಾದ್ರೆ ಉಪದಾನ ಕಾರಣ ಅನ್ನುವಂಥ ಮಣ್ಣು ಬೇಕಾಗ್ತದೆ, ಚಕ್ರದಂಡಾಧಿಕ ಅನ್ನುವಂಥ ಸಹಕಾರಿ ಕಾರಣ ಬೇಕಾಗ್ತದೆ, ಮತ್ತು ನಿಮಿತ್ತ ಕಾರಣ ಮಾಡುವಂಥವನು ಕುಂಬಾರ ಹೆಂಗಿರ್ತಾನೆ ಹಂಗೆ ಈತ ಕುಲಾಲ ಬೇಕಾಗ್ತಾನೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ, ಆದ್ರೆ ಇವು 3 ಈ ಜಗತ್ತು ಹುಟ್ಟೋದಕ್ಕೆ ಈ ಜಗದ್ರೂಪ ಕಾರ್ಯವು ಆದಂಥದ್ದು. ಇದಕ್ಕೆ ಈ 3 ಕಾರಣಗಳಲ್ಲಿ ಒಂದಾದರೂ ಇಲ್ಲ. ಕಾರಣವಿಲ್ಲದೆ ಕಾರ್ಯವಾದ್ದರಿಂದ ಭ್ರಮಾತ್ಮಕ ಮಿಥ್ಯೆ ಅಂತ ಹೇಳ್ತಾರೆ. ಯಾಕಂದರೆ ಕಾರಣ ಇಲ್ಲದೆ ಕಾರ್ಯ ಆಗಿದೆ ಇದು, ಅದಕ್ಕೆ ಇದು ಭ್ರಮೆಯಿಂದ ಕೂಡಿದಂಥದ್ದು ಅಂತ ಹೇಳ್ತಾರೆ. ಈಗ 5ನೇ ನುಡಿಯಲ್ಲಿ ಇದು ಜಗವು ಆ ಕಾರಣತ್ರಯ ಒಂದರಿಂದ ಉದಿಸಿದುದು ಇಲ್ಲಾತ್ಮ ಪದದೋಳು ವಿದಿತವು ಆ ಕಲ್ಪಿತ ಭ್ರಾಂತಿ ಜನಿತಮಾಗಿ ಮದಗಜ ಗಮನೆ ಭಾವಿಸಿ ನೋಡು ಅಂತ ಹೇಳ್ತಾರೆ. ಇದು ಈ ಜಗತ್ತು
ಈ ಕಾರಣತ್ರಯ ಒಂದರಿಂದ ಅಂದರೆ ಈ 3 ಕಾರಣಗಳಿಂದ ಒಂದಾದರೂ ಉತ್ಪನ್ನ ಆಗಿಲ್ಲ, ಒಂದಾದರೂ. ಯಾಕಂದರೆ ಈ ಜಗತ್ತು 3 ಕಾರಣಗಳಲ್ಲಿ ಒಂದು ಕಾರಣದಿಂದಲೂ ಹುಟ್ಟಿಲ್ಲ. ಉಪದಾನ ಕಾರಣ, ಸಹಕಾರಿ ಕಾರಣ ಮತ್ತು ನಿಮಿತ್ತ ಕಾರಣ, ಇವ್ಯಾವೂ ಇಲ್ಲ. ಈಗ ನಮ್ಮೆಲ್ಲರಿಗೂ ಅನುಭವಕ್ಕೆ ಬರುವಂಥದ್ದಾಗಿದೆ. ಈ ಕಲ್ಪಿತ ಪುರುಷನ ಭ್ರಾಂತಿಯಿಂದಲೇ ಉತ್ಪನ್ನ ಆಗಿರುವಂಥದ್ದು. ಹೆಂಗೆ ಅಂದ್ರೆ ಇದಕ್ಕೆ ಕಾರಣಗಳಿಲ್ಲದೆ ಜಗತ್ತು ಕಾಣಕತ್ತದ, ತೋರಕತ್ತದ. ಆದರೆ ಕಲ್ಪಿತ ಪುರುಷನ ಭ್ರಾಂತಿಯಿಂದಲೇ ತೋರಕತ್ತದ ಹೊರತಾಗಿ ಮತ್ತು ಈ 3 ಏನು ಕಾರಣಗಳು ಒಂದಾದರೂ ಈ ಜಗತ್ತಿಗಿಲ್ಲ. ನೀನಾದರೂ ಈ ವಿಷಯವನ್ನು ಭಾಳ ಚಂದ ವಿಚಾರ ಮಾಡು ಅಂತ ಹೇಳುತ್ತಾರವರು, ಮೈತ್ರಾದೇವಿಗೆ ಹೇಳುತ್ತಾರವರು. 6ನೇ ನುಡಿಯಲ್ಲಿ ಕೂಡ ಹೇಳುತ್ತಾರ. ಏನು ಹೇಳುತ್ತಾರ? ಪರಮನು ಅದ್ವಯನು ಅಕ್ರಿಯ ಆತ್ಮನು ಅಪ್ಪುದರಿಂದೇ ವಿರಚಿಪನು ಅಲ್ಲ, ಆ ಕಲ್ಪಿತ ಪುರುಷನೇ ಪುಸಿಯಾಗಿ ಮಾಡಲರಿಯ ನಿಂತು ಪರಿಕಿಸಿ ಜಗವಿದು ಪುಸಿದೋರ್ಕೆ. ಇಲ್ಲ, ಈ ಜಗತ್ತಿನ ಉತ್ಪತ್ತಿ ಕಾರ್ಯಕ್ರಮದಲ್ಲಿ, ಜಗದುತ್ಪತ್ತಿಯಲ್ಲಿ ಕಲ್ಪಿತ ಪುರುಷನ ಕಾರಣ ಆಗಿದ್ದಾನಂತ ಏನಾದರೂ ಶಂಕೆ ಮಾಡಿದರೆ ಅದಕ್ಕೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅವರು? ಪರಮನು ಅದ್ವಯನು ಅಂದ್ರೆ ಪರಬ್ರಹ್ಮ, ಪರಮನು ಅಂದರೆ ಪರಬ್ರಹ್ಮ, ಅದ್ವಯನು ಅಂದರೆ ಸ್ವಗತಾದಿ ಭೇದವಿಲ್ಲದವನು. ಸ್ವಗತ, ಸಜಾತಿ, ವಿಜಾತಿ ಇವು 3 ಇಲ್ಲ ಆತಗ. ಮತ್ತು ಹೆಂಗದಾನ? ಯಾವ ಕ್ರಿಯೆಗಳು ಇಲ್ಲ ಆತಗ. ಪರಬ್ರಹ್ಮಗೆ ಹೆಂಗದ ಅಂದರೆ ಯಾವ ಕ್ರಿಯೆಗಳು ಇಲ್ಲ. ಹಂಗಿರೋದ್ರಿಂದ ಆತ ಜಗತ್ತನ್ನು ಮಾಡುವಂಥವನಲ್ಲ. ಅದಕ್ಕೆ ಈ ರೀತಿ ಅವ್ರು ಹೇಳ್ತಾರೆ. ಕಲ್ಪಿತ ಪುರುಷ ಆದರೂ ಕೂಡ ಆತ ಸತ್ಯ ಅದನೇನು ನೋಡ್ರಿ, ಪುರುಷನೇ ಪುಸಿಯಾಗಿ ವಿರಚಿತನಲ್ಲ, ಅವು ಆ ಕಲ್ಪಿತ ಪುರುಷನೇ ಪುಸಿಯಾಗಿ. ಯಾಕಂದ್ರೆ ಆತ ಪರಬ್ರಹ್ಮ ಹೆಂಗಂದ್ರೆ ಒಂದೇ ಆಗಿರುವಂಥದ್ದು. ಆಮೇಲೆ ಯಾವ ಕ್ರಿಯೆಗೆ ಒಳಗಾಗುವಂಥವನಲ್ಲ. ಈ ರೀತಿ ಇರುವಂಥವನು ಈ ಜಗತ್ತನ್ನ ಹೆಂಗೆ ಮಾಡ್ತಾನೆ? ಮಾಡೋಕ್ಕಾಗಲ್ಲಂಗಿಲ್ಲ. ಅದಕ್ಕೆ ಕಲ್ಪಿತ ಪುರುಷ ಮಾಡ್ಯಾನಂತಂದ್ರೆ ಕಲ್ಪಿತ ಪುರುಷ ಆದರೂ ಕೂಡ ಸತ್ಯ ಅದಾನೇನು? ಕಲ್ಪಿತ ಪುರುಷ ಕೂಡ ಮಿಥ್ಯೆ ಆದ್ದರಿಂದ ಆತ ಕೂಡ ಈ ಜಗತ್ತಿನ ಒಂದು ಸೃಷ್ಟಿ ಮಾಡೋದಕ್ಕೆ ಆತಗೂ ಸಾಮರ್ಥ್ಯ ಉಳ್ಳವನಾಗಿರಂಗಿಲ್ಲ. ಅದರಿಂದ ಇದು ಜಗತ್ತು ಹೆಂಗೆ ಐತಪ್ಪ ಅಂದ್ರೆ ಪುಸಿಯಿಂದ ಕೂಡ್ಯದ, ಸುಳ್ಳಿಂದ ಕೂಡ್ಯದ ಅನ್ನುವಂಥ ವಿಚಾರ. ಆತ್ಮನಲ್ಲಿ ಜಗನ್ಮಿಥ್ಯತ್ವ ನಿರೂಪಣೆ ಸೂತ್ರ 12ಕ್ಕೆ ಪದ 72 ಅಂತ ಹೇಳಿ, ಈಗ ಹಿಂದಿನ ಒಂದು ವಿಚಾರದಲ್ಲಿ ಏನು ಅಂದರು? ನಿನ್ನ ನಿಜ ಸ್ವರೂಪದಲ್ಲಿ ನಾಮ ರೂಪದಿಂದ ಕೂಡಿದಂತೆ ಈ ಜಗತ್ತು ಸುಳ್ಳಾಗಿದೆ, ಮಿಥ್ಯೆ ಆಗ್ಯದ ಅಂತ ಹೇಳಿದರು. ಈಗ ಹೇಳ್ತಾರೆ ಕಲ್ಪಿತವಾದ ಜೀವತ್ವವಾದರೂ ತನ್ನಲ್ಲಿ ಮಿಥ್ಯೆ ಎಂಬುದನ್ನು ಹೇಳ್ತಾರೆ ಅವರು. ಈ ಜೀವತ್ವ ಏನು ವ್ಯವಹಾರ ಮಾಡ್ತದಲ್ಲ, ನನ್ನದು ಅಂತೇನು ವ್ಯವಹಾರ ಮಾಡ್ತದಲ್ಲ, ಇದು ಕೂಡ ನಿನ್ನೊಳಗೆ ಏನಂದ್ರೆ ಮಿಥ್ಯೆ ಆಗಿರುವಂಥದ್ದು. ಯಾಕಂದರೆ ಜಗತ್ತು ಕಾರಣತನವಿಲ್ಲದೆ ತಾನು ಕಾರ್ಯಾತ್ಮಕವಾಗಿ ತೋರುವುದರಿಂದ. ಯಾಕಂದರೆ ಜಗತ್ತಿಗೆ ಕಾರಣ ಅನ್ನುವಂಥದ್ದು ಇಂಥ ಕಾರಣ ಅಂತ ಏನು ಹೇಳಂಗಿಲ್ಲ, ಕಾರಣದಿಂದ ಅದು ಆಗಿಲ್ಲ. ಹಾಗಾಗಿ ಕಾರ್ಯದಿಂದ ಏನು ತೋರ್ತದಲ್ಲ ಇದಕ್ಕೆ ಕೂಡ ಇದು ಹೆಂಗದ ಅನಿರ್ವಚನೀಯ ರೀತಿಯಿಂದ ಅದದು. ಈ ಕಡೆ ಸತ್ತು ಅಲ್ಲ, ಈ ಕಡೆ ಅಸತ್ತು ಅಲ್ಲ, ಅನಿರ್ವಚನೀಯವಾದ್ದರಿಂದ ಇದು ಹೇಗೆ ಮಿಥ್ಯೆ ಆಗ್ತದೋ. ಯಾಕಂತಂದ್ರೆ ಇದು ಈ ಜಗತ್ತಾದರೂ ಕೂಡ ಹೆಂಗೆ ಮಿಥ್ಯೆ ಆಗ್ತದೋ ಹಾಗೆ ಜೀವತ್ವವಾದರೂ ಕೂಡ ನಿನ್ನಲ್ಲಿ ಅನಿರ್ವಚನೀಯ ಆದ್ದರಿಂದ ಮಿಥ್ಯೆ ಆಗ್ತದ ಅಂತ ಈ ವಿಚಾರದಲ್ಲಿ ಹೇಳುತ್ತಾರೆ ಅವರು. 13ನೇ ಸೂತ್ರದಲ್ಲಿ ಹೇಳ್ತಾರೆ, ಪರದೊಳು ಭಿನ್ನಾದಿ ರೂಪದೇ ಪೇಳಲರಿದು ತತ್ ಕಲ್ಪಿತ ಪುರುಷನ ಅಂತ ಹೇಳುತ್ತಾರೆ. ಇಲ್ಲಿ 13ನೇ ನುಡಿಯಲ್ಲಿ ತತ್ ಕಲ್ಪಿತ ಪುರುಷ ಅಂದರೆ ಜೀವಾತ್ಮನನ್ನು ಕುರಿತು ಹೇಳುತ್ತಾರೆ. ಜೀವನ ಪರಬ್ರಹ್ಮ ಸ್ವರೂಪವಾದ ತನ್ನಲ್ಲಿ ಬೇರೆ ಅದನೋ ಅಥವಾ ಇಲ್ಲೋ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆತ ಬಿಟ್ಟದನ್ನು ಜೀವಾತ್ಮ ಪೂರ್ತಿ ಬಿಟ್ಟದನಂತೂ ಹೇಳಕ್ಕೆ ಬರೋಂಗಿಲ್ಲ, ಜೀವಾತ್ಮ ನಿನ್ನಲ್ಲಿ ಪೂರ್ತಿ ಬೆರ್ತನಂತೂ ಹೇಳಕ್ಕೆ ಬರೋಂಗಿಲ್ಲ, ನಿನ್ನಲ್ಲಿ ಅದನಂತೂ ಹೇಳಕ್ಕೆ ಬರೋಂಗಿಲ್ಲ, ನಿನ್ನಿಂದ ಬಿಟ್ಟದನಂತೂ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಂದರೆ ಅನಿರ್ವಚನೀಯ ಆಗಿರ್ತದೆ ಅಂತ ಹೇಳ್ತಾರೆ ಅವರು. ಹೆಂಗೆ? ನೋಡಿದಾಗ ಜಗತ್ತದ, ನೋಡದೇ ಇದ್ದಾಗ ಇಲ್ಲ, ತಿಳಿದಾಗ ಜಗತ್ತಿಲ್ಲ,
ತಿಳಿದೇ ಇದ್ದಾಗ ಜಗತ್ತು ಐತಪ್ಪ. ಯಾಕಂದ್ರೆ ನಾವು ಜಗತ್ತನ್ನು ತಿಳ್ಕೋಬೇಕು ಅಂತ ಹೋದಾಗ, ದೃಶ್ಯ ಪ್ರಪಂಚ ಕಾಣಬೇಕಂತ ಹೋದಾಗ ಜಗತ್ತು ಐತೆ ಅಂತ ಹೇಳ್ತೀವಿ. ವಿಚಾರ ಮಾಡಿ ನೋಡಿದ್ರೆ ಜಗತ್ತಿಲ್ಲ. ನಿರ್ವಚನಕ್ಕೆ ಅಂತಂದ್ರೆ ನೋಡಿದಾಗ ಐತಿ, ಕಣ್ಣು ಮುಚ್ಚಿದಾಗ ಕಾಣಂಗಿಲ್ಲ, ಏನು ಕಾಣಂಗಿಲ್ಲ, ಕಣ್ಣು ತೆಗೆದಾಗ ಕಾಣಿಸ್ತದೆ. ಅಂದ್ರೆ ನೋಡಿದಾಗ ಐತೆ, ನೋಡದೇ ಇದ್ದಾಗ ಇಲ್ಲ ಅನ್ನುವಂಥದ್ದು. ಇದು ಅನಿರ್ವಚನೀಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಎರಡನೇ ನುಡಿಯಲ್ಲಿ, ಒಂದನೇ ಒಂದು ನುಡಿಯಲ್ಲಿ ಹೇಳ್ತಾರೆ, ಅದರ ಕಲ್ಪಿತ ಪುರುಷ ಯಾರು ಅನ್ನುವಂಥದ್ದನ್ನು ಇಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ಪರಿಕಿಸ ಆ ಬ್ರಹ್ಮಕ್ಕೆ ಪರವ ಅಪರವೆನಿಪ್ಪ ವೆರಡು ರೂಪುಂಟು ಮೇಣ ಅವರಲ್ಲಿ ನಿರುಪಾಧಿಕವೇ ಪರರೂಪು ಸೋಪಾದಿಯು ಪರರೂಪವಹುದು ಚಂದನಗಂಧಿ ಅಂತ ಹೇಳ್ತಾರೆ. ಚಂದನಗಂಧಿ ಅಂದ್ರೆ ಸುಗಂಧ ಭರಿತವಾದಂತಹ ಶರೀರವುಳ್ಳಂಥ ಮೈತ್ರೇಯ ದೇವಿ ಅಂತ ವರ್ಣನೆ ಮಾಡ್ತಾರೆ. ಪರಿಕಿಸೆ ಅಂದರೆ ವಿಚಾರ ಮಾಡಿ ನೋಡಲು, ವಿಚಾರ ಮಾಡಿ ನೋಡಿದಾಗ. ಪರಿಕಿಸ ಅಂತಂದ್ರೆ ವಿಚಾರ ಮಾಡಿ ನೋಡುವಂಥ. ಪರಿಕಿಸೆ ಅಂದರೆ ವಿಚಾರ ಮಾಡೋದು. ಆ ಬ್ರಹ್ಮಕ್ಕೆ ಅಂದ್ರೆ ಪರಬ್ರಹ್ಮ ಸ್ವರೂಪಕ್ಕೆ. ಪರವ ಅಪರವೆನಿಪ್ಪ ಅಂದ್ರೆ ಪರ ಮತ್ತು ಅಪರ ಅಂತ ಹೇಳುವಂಥದ್ದು. ಎರಡು ರೂಪ ಐತೆ ಪರಬ್ರಹ್ಮಕ್ಕೆ. ಪರ ಮತ್ತು ಅಪರ ಅನ್ನುವಂಥದ್ದು ಎರಡು ರೂಪಗಳದಾವ ಅನ್ನುವಂಥದ್ದು. ಒಂದು ಸೋಪಾಧಿಕ, ಒಂದು ನಿರುಪಾಧಿಕ ಅಂತ ಹೇಳ್ತಾರೆ. ಯಾಕಂದರೆ ಪರಬ್ರಹ್ಮಕ್ಕೆ ಪರ ಮತ್ತು ಅಪರಗಳಂತ ಎರಡು ರೂಪಗಳದಾವ. ಅವುಗಳಲ್ಲಿ ಪರ ಅಂತಂದ್ರೆ ಏನು ಅಂದರೆ ನಿರುಪಾಧಿಕ, ನಿರ್ಗುಣವಾದಂಥದ್ದಕ್ಕೆ ಪರ ಅಂತ ಹೇಳ್ತಾರೆ. ಅಪರ ಅಂದರೆ ಸೋಪಾಧಿಕದಿಂದ ಕೂಡಿದಂಥದ್ದು ಮತ್ತು ಸಗುಣವಾದಂಥದ್ದು. ಇದಕ್ಕೆ ಎರಡು ರೂಪ ಆಗಿರುವಂಥದ್ದು ಬ್ರಹ್ಮಕ್ಕೆ. ಎರಡು ಪರ ಮತ್ತು ಅಪರ ಅನ್ನುವಂಥದ್ದು. ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಪುಸಿ ಅಲ್ಲವೂ ಆ ನಿರುಪಾದಿಯು ಸೋಪಾದಿ ಪುಸಿಯಾದ ಅವಿದ್ಯೆಯ ಶಬಲವು ಶಶಿಮುಖಿ ಚೋದ್ಯವಂತದು ಬೋಧ್ಯವದು ವಿಚಾರಿಸಲು ಕಲ್ಪಿತ ಪುರುಷನೇ ಯಾಕೋ ನೋಡ್ರಿ. ಇದು ಯಾಕಂದ್ರೆ ಶಶಿಮುಖಿ ಅಂತ ಈ ಚಂದ್ರನಂತೆ ಮುಖ ಉಳ್ಳಂತಹ ಮೈತ್ರೇಯ ದೇವಿಯೇ ಅಂತ ಹೇಳ್ತಾರೆ. ನಿರುಪಾದಿಯು ಅಂದರೆ ನಿರ್ಗುಣ ರೀತಿ ಅಂತ ಯಾವ ಗುಣಗಳು ಇಲ್ಲ. ಸತ್ವ ರಜೋ ತಮಗಳಿಗೆ ಅದಾವೇನು ಅಂತಂದ್ರೆ ಇಲ್ಲ. ಅದಕ್ಕೆ ನಿರುಪಾದಿ, ಯಾವ ಉಪಾಧಿಗಳು ಇಲ್ಲ. ಸೋಪಾದಿ ಅಂತಂದ್ರೂ ಕೂಡ ಇಲ್ಲಿ ಸಗುಣ ರೀತಿಯಿಂದ ತೋರುವಂಥದ್ದು. ಪುಸಿಯಾದಂದ್ರೆ ಸುಳ್ಳಾದಂಥದ್ದು. ಯಾಕಂದ್ರೆ ಶಬಲವು ಅಂದರೆ ಅವಿದ್ಯಾ ರೂಪ ಉಪಾದಿಯಿಂದ ಕೂಡಿದಂಥದ್ದು. ಅದಕ್ಕೆ ಶ್ರೇಷ್ಠವಾದದ್ದು ನಿರ್ಗುಣ ಸ್ವರೂಪ. ಇದು ಸುಳ್ಳಲ್ಲ, ಇದು ಶ್ರೇಷ್ಠವಾಗಿರುವಂಥದ್ದು. ಮತ್ತು ಇದ್ರ ಮಿಥ್ಯಾದ ಅವಿದ್ಯೆ ಉಪಾದಿಯಿಂದ ಒಡಗೂಡಿದ ಸೋಪಾದಿವು ಹೆಂಗಂದ್ರೆ ಬಹಳ ಆಶ್ಚರ್ಯಕರವಾಗಿರುವಂಥದ್ದು. ಅಂದ್ರೆ ಈ ಸತ್ಯ ಮತ್ತು ಮಿಥ್ಯೆ ಅಂತ ನಿರ್ಣಯ ಮಾಡಲಿಕ್ಕೆ ಬರದೇ ಇರುವಂಥದ್ದು, ಆಶ್ಚರ್ಯವಾಗಿರುವಂಥದ್ದು. ಈ ಮೂರು ಕಾಂಡಗಳಿಂದ ಮಾಡಲಿಕ್ಕೆ ಅದೇ ಯೋಗ್ಯವಾಗಿರುವಂಥದ್ದು. ಅಂದ್ರೆ ಏನಂತ ವಿಚಾರ ಮಾಡಲು ಕಲ್ಪಿತ ಪುರುಷ ಅದನ್ನೇ ಆಗಿರ್ತಾನೆ. ಈ ಮೂರು ಅಂದರೆ ತ್ರಿಕಾಂಡಗಳು ಅಂದರೆ ಈ ಕರ್ಮಕಾಂಡ, ಉಪಾಸನೆಕಾಂಡ, ಜ್ಞಾನಕಾಂಡ. ಇದು ಸತ್ಯ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಕಲ್ಪಿತ ಈ ಪುರುಷ ಹೆಂಗೆ ಅದನ ಅಂತಂದ್ರೆ ಆತ ಸತ್ಯ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ, ಮಿಥ್ಯೆ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಹಂಗಾಗಿ ಸತ್ಯ ಮಿಥ್ಯೆ ಅಂತ ನಿರ್ಣಯ ಮಾಡಲಿಕ್ಕೆ ಬಾರದ್ರಿಂದ ಇದು ಬಹಳ ಆಶ್ಚರ್ಯ ಅಂತ ಅನಿಸ್ಕೊಳ್ತದ. ಅದಕ್ಕೆ ಯಾವ ರೀತಿ ಅಂತಂದ್ರೆ ಅದು ಏನಂತ ವಿಚಾರ ಮಾಡಲು ಕೂಡ ಆ ಕಲ್ಪಿತ ಪುರುಷನೇ ಆಗಿರುತ್ತೆ. ಏನಪ್ಪ ಏನು ವಿಚಾರ ಮಾಡಬೇಕು, ಇದನ್ನು ಏನು ತಿಳ್ಕೋಬೇಕು ಅಂತಂದ್ರೂ ಕೂಡ ಅಲ್ಲಿ ಏನಾಗ್ತದೆ ಅಂತಂದ್ರೆ ಕಲ್ಪಿತ ಪುರುಷನೇ ಅಲ್ಲಿ ಆಗಿರ್ತಾನೆ. ಅದಕ್ಕೆ ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಶಶಿಮುಖಿ ಚೋದ್ಯವಂತದ್ದು ಬೋಧ್ಯವದು ವಿಚಾರಿಸಲು ಕಲ್ಪಿತ ಪುರುಷನೇ ಅಕ್ಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಒಬ್ಬ ಕಲ್ಪಿತ ಪುರುಷನೇ ಎಲ್ಲದಕ್ಕೂ ಕಾರಣ ಆಗಿದ್ದಾನೆ. ಈ ಕಲ್ಪಿತ ಪುರುಷ ಹೆಂಗದಾನ ಎಲ್ಲಕ್ಕೂ ಆತ ಕಾರಣ ಆಗಿದ್ದಾನ. ಭಾಳಷ್ಟು ಇದೇ ಕಲ್ಪಿತ ಪುರುಷನಿಗೆ ಹಲವಾರು ರೀತಿಯಿಂದ ನಾಮಗಳಿಂದ ಕರೀತಾರೆ. ಇದೇ ಕಲ್ಪಿತ ಪುರುಷನಿಗೆ ಅದ್ರ ವಿಚಾರ ಮಾಡಿದ್ರೆ ಸತ್ಯ ಏನು ಅಂದರೆ ಸತ್ಯ ಅಲ್ಲ ಆತ. ಆದ್ರೆ ಕಲ್ಪಿತ ಪುರುಷ ಅಂದರೆ ಕಲ್ಪಿತವಾಗಿರುವಂಥದ್ದು, ಸುಳ್ಳಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ ಈ ಕಲ್ಪಿತ ಪುರುಷನಿಗೆ ನಾನಾ ರೀತಿಯಿಂದ ಕರೀತಾರೆ. ಮೂರನೇ ನುಡಿ ಹೇಳ್ತಾರೆ, ಪರನು ಚಿಚ್ಚಕ್ತಿ ತಲ್ಲೀಲೆ ಲಿಂಗಾಕೃತಿ ಪರನಾದವೆಂಬಿವು ಮೊದಲಾದ ಪರಿಕಲ್ಪಿತ ಆಕ್ಯವನ ಅನೇಕಕ್ಕೆ ಕಲ್ಪಿತ ಪುರುಷನೂರ್ವನೇ ವಿಷಯ ಮಕ್ಕು. ಎಷ್ಟು ಚಂದ ಹೇಳ್ತಾರು. ಪರನ ಅಂದರೆ ಪರಬ್ರಹ್ಮದ, ಚಿಚ್ಚಕ್ತಿ ಅಂದರೆ ಚೈತನ್ಯದ ಶಕ್ತಿ, ತತ್ ಅಂದರೆ ಪರಬ್ರಹ್ಮದ.
ಯಾಕಂತಂದ್ರೆ ಈ ರೀತಿಯಾಗಿ ಈಗ ಭಾಳಷ್ಟು ಮತವಾದಿಗಳು ಈ ಜೀವತ್ವವನ್ನು ಕುರಿತು, ಈ ಜೀವತತ್ವವನ್ನು ಕುರಿತು, ಈ ಶಕ್ತಿವಾದಿಗಳು ಜೀವತತ್ವವನ್ನು ಕುರಿತು ಪರನ ಚಿಚ್ಚಕ್ತಿ ಅಂತ ಹೇಳಿದರು. ಏನು ಹೇಳಿದ್ರು? ಜೀವ ತತ್ವವನ್ನು ಕುರಿತು ಏನು ಹೇಳಿದ್ರು? ಇದೇ ಎಲ್ಲದಕ್ಕೂ ಈತ ಏನಾಗಿದ್ದಾನೆ? ವಿಷಯ ಆಗಿದ್ದಾನಂತ. ಯಾವ ರೀತಿ ಅಂದರೆ ಕೆಲವು ತಮ್ಮ ಮತವಾದಿಗಳು ಏನಂತಂದ್ರೆ ಶಕ್ತಿವಾದಿಗಳು ಈ ಜೀವತತ್ವವನ್ನು ಕುರಿತು ಪರನು ಹೆಂಗದನ ಚಿಚ್ಚಕ್ತಿ ಅಂತ ಕರೆದ್ರು. ಮತ್ತು ಕೆಲವು ಬ್ರಹ್ಮವಾದಿಗಳು ಅವ್ರೇನು ಕರೆದ್ರು? ಕ್ರೀಡಾ ಬ್ರಹ್ಮವಾದಿಗಳು ಏನು ಕರೆದ್ರು? ಈ ದೇಹದಲ್ಲಿ ಬ್ರಹ್ಮನು ತನ್ನ ವಿನೋದಕ್ಕಾಗಿ ಜೀವ ರೂಪದಿಂದ ಪ್ರವೇಶವಾಗಿದ್ದಾನೆ. ಅದರಿಂದ ಅದಕ್ಕೆ ತಲ್ಲೀಲೆ ಅಂತ ಕರೆದಿದ್ದಾರೆ. ಮತ್ತು ಶೈವರು ಕರೀತಾರ ಈ ಜೀವತತ್ವಕ್ಕೆ ಲಿಂಗ ಅಂತ ಕರೆದ್ರು. ಈ ಜೀವತತ್ವಕ್ಕೆ ಏನಂದ್ರೆ ಶೈವರು ಈ ಜೀವತತ್ವಕ್ಕೆ ಈ ಲಿಂಗದ ಆಕಾರದಂತೆ ಇರುವುದರಿಂದ, ಲಿಂಗದ ಆಕಾರವಾಗಿರೋದರಿಂದ ಲಿಂಗಾಕೃತಿ ಅಂತ ಕರೆದ್ರು ಅವರು. ಮತ್ತು ಯೋಗ ಶಾಸ್ತ್ರಕಾರರು ಏನು ಕರೆದ್ರು ಅಂದ್ರೆ ಈ ಕಲ್ಪಿತ ಪುರುಷನನ್ನೇ ಪರಬ್ರಹ್ಮದ ನಾದ ರೂಪ ಅಂತ ಇವರು ತಿಳಿದು ಪರನಾದ ಅಂತ ಅವ್ರು ಕರೆದ್ರು. ಯಾರು? ಇದೇ ಕಲ್ಪಿತ ಪುರುಷನಿಗೆ ಯೋಗಶಾಸ್ತ್ರಕಾರರು ಏನು ಕರೆದ್ರು? ಅವರು ಪರನಾದ ಅನ್ನುವಂಥ ಹೆಸರಿನಿಂದ ಅವ್ರು ಕರೆದ್ರು. ಆಯಾ ಒಂದು ಮತವಾದಿಗಳು ತಮ್ಮ ತಮ್ಮ ಭಾವನೆಗಳಿಗೆ ಅನುಸಾರವಾಗಿ ಅನೇಕ ಹೆಸರುಗಳನ್ನು ಕೊಟ್ಟು ಕರೆದ್ರು. ಯಾರಿಗೆ? ಇದೇ ಒಬ್ಬ ಕಲ್ಪಿತ ಪುರುಷನಿಗೆ. ಈ ಒಬ್ಬ ಕಲ್ಪಿತ ಪುರುಷನಿಗೆ ಅನೇಕ ನಾಮಗಳಿಂದ ಈತ ಕರೆಸಿಕೊಂಡ. ಅನೇಕ ನಾಮಗಳಿಗೆ ಈತ ಏನಾಗಿದ್ದಾನ ಅಂತಂದ್ರೆ ಒಬ್ಬ ಕಲ್ಪಿತ ಪುರುಷನೇ ವಿಷಯ ಆಗಿದ್ದಾನ. ಇಷ್ಟೆಲ್ಲ ಕರೆದದ್ದು ಯಾರಿಗೆ? ಈ ಕಲ್ಪಿತ ಪುರುಷನಿಗೆ. ಅದಕ್ಕೆ ಒಬ್ಬ ಕಲ್ಪಿತ ಪುರುಷನಿಗೆ ಇದ್ದಾನೆ ಹೊರತು ಅನೇಕರಲ್ಲ ಅಂದಮೇಲೆ ಒಬ್ಬನಿಗೆ ಒಂದೇ ಹೆಸರು ಇರಬೇಕಾಗಿತ್ತು. ಅನೇಕ ಹೆಸರುಗಳು ಇರಬಾರ್ದು ಅಂತ ಶಂಕೆ ಮಾಡಿದರೆ, ಈಗ ಒಬ್ಬನಾದನಂತಂದ್ರೆ ಒಬ್ಬನಿಗೆ ಒಂದೇ ಹೆಸರು ಇರಬೇಕಾಗಿತ್ತು. ಮತ್ತು ಅಂದಮೇಲೆ ಒಬ್ಬನಿಗೆ ಒಂದೇ ಹೆಸರು ಇರಬೇಕಾಗಿತ್ತು. ಹಂಗಿಲ್ಲಲ್ಲ, ಅನೇಕ ಹೆಸರುಗಳು ಹೆಂಗೆ ಬಂದು ಇರಬಾರ್ದಾಗಿತ್ತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಯಾವ ರೀತಿಯಿಂದಾಗಿಂದ್ರೆ ಅವರ ಒಬ್ಬನೇ ಇರುವಂಥದ್ದು, ಆದರೆ ಬುದ್ಧಿಗಳ ಭೇದದಿಂದ ಅನೇಕ ರೂಪವಾಗಿ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುವಂಥದ್ದು ಸಾಧ್ಯ ಇತ್ತಪ್ಪ. ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಡ್ತಾರೆ. ಒಬ್ಬವನಿಗೆ ಇಷ್ಟೆಲ್ಲ ಹೆಸರಿನಿಂದ ಕರೀತಾರಲ್ಲ, ಹೆಂಗೆ ಕರೀತಾರೆ ಅನ್ನುವಂಥದ್ದಕ್ಕೆ ಒಂದು ದೃಷ್ಟಾಂತ, ಭಾಳ ಅದ್ಭುತವಾದಂಥ ದೃಷ್ಟಾಂತ ಹೇಳ್ತಾರೆ ಅವರು. ದೃಷ್ಟಾಂತವನ್ನೇ ಹೇಳ್ತಾರೆ. 4ನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಅಂದ ಕರಂಟಿ ದುಂದುಬಿ ಸೂರ್ಪ ಮುಸಲದಂತೆಂದು ಭಾವಿಸಿ ಬೇರೆ ತಿಳಿಯಲಿಕೆ ಒಂದು ಗಜವೇ, ತಿಳಿಯಲಿಕೆ ಅಂತಿರ್ಬೋದು ಅದು, ತಿಳಿಯಲಿಕೆ ಒಂದು ಗಜವೇ ಲಕ್ಷ್ಯವಾದಂತೆ ಮತಿಭೇದದಿಂದ ನಾನತ್ವ ಓರ್ವನಿಗಕ್ಕೂ. ನೋಡ್ರಿ ಏನು ಹೇಳ್ತಾರೆ? ಅಂಧಕರು ಅಂದರೆ ಕುರುಡ್ರು. ಅಂಟಿ ಅಂದರೆ ಒಂದು ಆನೆ. ದುಂದುಬಿ ಅಂದರೆ ನಗಾರಿ. ಸೂರ್ಪ ಅಂದರೆ ಮೊರದಂತೆ. ಮುಸಲದಂತೆಂದು ಅಂದರೆ ವನಿಕೆಯಂತೆಂದು. ಭಾವಿಸಿ ಅಂದರೆ ಊಹೆ ಮಾಡುವಂಥದ್ದು. ನೋಡ್ರಿ, ಯಾಕೆ ಕೆಲವು ಜನ ಕುರುಡರು ಏನು ಮಾಡಿದರು? ಒಂದು ಆನೆ ನೋಡೋಕೆ ಬಂದರು. ಅದರಲ್ಲಿ ಒಬ್ಬನ ಆನೆಯ ಹೊಟ್ಟೆಯನ್ನು ಮುಟ್ಟಿದ. ನೋಡ್ರಿ, ಒಂದು ಆನೆಯನ್ನು ನೋಡೋಕೆ ಕೆಲವು ಕುರುಡರು ಬಂದು ಆನೆಯನ್ನು ನೋಡಿ ಅದರಲ್ಲಿ ಒಬ್ಬನ ಕಣ್ಣು ಕಾಣಂಗಿಲ್ಲಲ್ಲ, ಅವರು ಕೈ ಹಿಂಗೆ ಹೊಟ್ಟೆಯನ್ನು ಮುಟ್ಟಿ ಈ ಆನೆ ಈ ನಗರಿ ಇದ್ದಂಗೆ ಐತಪ್ಪ, ಆನೆ ಹೆಂಗೈತಂದ್ರೆ ನಗರಿ ಇದ್ದಂಗೆ ಐತೆ ಅಂತಂದ. ಮತ್ತು ಮತ್ತೊಬ್ಬ ಆನೆ ಕಿವಿಯನ್ನು ಮುಟ್ಟಿದ. ಈ ಆನೆ ಅಂದ್ರೆ ಕಾಳುಗಳನ್ನು ಕೇರುವ ಮರದಂಗೆ ಐತಪ್ಪ ಅಂತಂದತ್ತ. ಕಿವಿಯನ್ನು ಮುಟ್ಟಿ, ಆನೆ ಅಂದ್ರೆ ಕಿವಿ ಮರದ ಥರ ಕಂಡು ಬರ್ತಗ, ಕಾಳುಗಳನ್ನು ಕೇರುವ ಮರದ ಥರ ಐತಪ್ಪ ಆನೆ ಅಂತ ಆತ ತಿಳ್ಕೊಂಡ. ಮತ್ತೊಬ್ಬ ಆನೆ ಸೊಂಡಿಲನ್ನು ಮುಟ್ಟಿದ. ಆತ ಏನಂದ? ಆನೆ ಒನಿಕೆ ಥರ ಐತಪ್ಪ ಅಂತಂದತ. ಭಾಳ ವಿಶೇಷ ಐತಿ ನೋಡ್ರಿ ವಿಚಾರಗಳು. ಆತ ಏನು ಹೇಳಿದ?
ಅದಕ್ಕೆ ದೇವ ಒಬ್ಬನು ನಾಮರೂಪ ಹಲವು ಅಂತಾರಲ್ಲ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳತ್ತಾರ. ಆತ ಸೊಂಡಿಲನ್ನು ಹಿಡ್ದ, ಆನೆ ಒನಿಕೆ ಥರ ಐತೆ ಅಂತ ಈತ ನೋಡ್ದ. ಮತ್ತು ನಾಲ್ಕನೇ ಅವನೇನು ಮಾಡ್ದ, ಆನೆಯ ಕಾಲನ್ನು ಮುಟ್ಟಿ ನೋಡ್ದ. ಆನೆ ಇದು ಕಂಬದಂತೆ ಅದ ಅಂತ ಆತ ತಿಳ್ಕೊಂಡ. ಈಗ ಈ ರೀತಿಯಾಗಿ ಹೆಸರುಗಳು ನಾನಾ ರೀತಿಯಿಂದ ಅದಾವ, ಆದ್ರೆ ಬುದ್ಧಿಗಳು ಅನೇಕವಾದರೂ ಕೂಡ ಆನೆ ಅನೇಕ ಅದಾವನ್ನ. ಅದಕ್ಕೆ ಹೇಳ್ತಾರಲ್ಲ, ಬುದ್ಧಿಗಳದಲ್ಲಿ ನಾನಾ ರೀತಿಯಿಂದ ಅವ್ರು ತಿಳ್ಕೊಂಡ್ರು, ಆದ್ರೆ ಆನೆ ಏನು ಭಾಳ ಅದಾವನ್ನಲ್ಲಿ. ಆನೆ ಏನು ಅನೇಕವಾಗಿಲ್ಲ, ಅಂದ್ರೆ ಒಂದೇ ಆನೆನೇ ಇರುವಂಥದ್ದು. ಒಂದೇ ಆನೆನೇ ಈ ರೀತಿಯಿಂದ ಅವರವರ ಬುದ್ಧಿಗಳಿಗೆ ಅನುಸಾರವಾಗಿ ಆ ರೀತಿ ತೋರಿತು. ಆದರೆ ಆನೆ ಮಾತ್ರ ಅನೇಕವಾಗಿಲ್ಲ. ಈ ರೀತಿ ಹೆಂಗೋ ಹಂಗೆ ಮತವಾದಿಗಳು ಕೂಡ ತಮ್ಮ ಭಾವನೆಯ ಅನುಸಾರವಾಗಿ ಅನೇಕ ಹೆಸರುಗಳನ್ನು ಕೊಟ್ಟು ಕರೆದರೂ ಕೂಡ ಒಬ್ಬ ಕಲ್ಪಿತ ಪುರುಷನೇ ಗೋಚರ ಆಗಿರುವಂಥದ್ದು. ಒಂದು ಆನೆನೇ ಹೆಂಗದ ಅದ್ರಾಗ ಒಬ್ಬ ಕಲ್ಪಿತ ಪುರುಷನಿಗೆ ಇಷ್ಟೆಲ್ಲ ತಮ್ಮ ಭಾವನೆಗಳಿಗೆ ಅನುಸಾರವಾಗಿ ಅವ್ರು ಕರ್ಕೊಂಡು ಹೋದರು ಹೊರತು ಅನೇಕರದಾರೇನು ಅಂತಂದರೆ ಇಲ್ಲ, ಒಬ್ಬನೇ ಕಲ್ಪಿತ ಪುರುಷ ಒಬ್ಬನೇ ಅನ್ನುವಂಥ ಭಾವ. ಮತ್ತು ಅನೇಕ ಹೆಸರುಗಳನ್ನೇ ಕಲ್ಪಿತ ಪುರುಷ ಹೆಂಗೆ ಪಡೆದ ಅನ್ನುವಂಥದ್ದನ್ನು 5ನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ. ಕಲ್ಪಿತನೇ ಪಿಡಿದೋರ್ವ ಕಲ್ಪಿತ ಪುರುಷನೇ, ಕಲ್ಪಿತ ನಾಮವ ಅನೇಕವ ಕಲ್ಪನೆಯಿಂದ ಐದಿದನು ಪುತ್ರಾದಿ ವಿಕಲ್ಪನೆಯುಳ್ಳ ಮಾನವನಂತೆ. ನೋಡ್ರಿ, ಯಾಕಂದರೆ ಕಲ್ಪನೆ ಪಿಡಿದ ಅಂತಂದರೆ ಕಲ್ಪನೆಯನ್ನು ಹಿಡಿದಿರುವಂತಹ ಒಬ್ಬ ಕಲ್ಪಿತ ಪುರುಷ. ಕಲ್ಪನೆ ಪಿಡಿದೋರ್ವ ಕಲ್ಪಿತ ಪುರುಷ ಅಂದರೆ ಒಬ್ಬ ಪುರುಷ ಅಂದ್ರೆ ಜೀವನೇ. ಯಾವ ರೀತಿ ಅಂದರೆ ಒಬ್ಬ ಪುರುಷನೇ ಈ ಮನೆಯಲ್ಲಿ, ಒಂದು ಮನೆಯಲ್ಲಿ ಒಬ್ಬ ಪುರುಷ ಕಲ್ಪನೆಯಿಂದ ಪುತ್ರನಿಗೇನು ಅನ್ನಿಸ್ಕೊಳತಾನ, ಪುತ್ರನ ಕಲ್ಪನೆಯಿಂದ ತಂದೆ ಅಂತ ಅನಿಸ್ಕೊಳತಾನ, ಮೊಮ್ಮಗನ ಭಾವನೆಯಿಂದ ಅಜ್ಜ ಅಂತ ಅನಿಸ್ಕೊಳತಾನ, ಸತಿಯಳ ಮನಸ್ಸಿಗೆ ಪತಿ ಅಂತ ಅನಿಸ್ಕೊಳ್ತಾನ, ಸೊಸೆಯ ಕಲ್ಪನೆಗೆ ಮಾವ ಅಂತ ಹೇಳಿಸ್ಕೊಳ್ತಾನ, ಅಣ್ಣನಿಗೆ ತಮ್ಮ ಅಂತ ಹೇಳಿಸ್ಕೊಳ್ತಾನ, ತಮ್ಮನಿಗೆ ಅಣ್ಣ ಅಂತ ಹೇಳಿಸ್ಕೊಳ್ತಾನ, ತಾಯಿಗೆ ಮಗ ಅಂತ ಅನಿಸ್ಕೊಳ್ತಾನ. ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಹೆಂಗೆ ಕರೆಸಿಕೊಳ್ತಾನೋ. ಒಬ್ಬನೇ ಅದಾನ, ಭಾಳ ಮಂದಿ ಅದಾರನ್ನಿಲ್ಲಿ. ಈ ರೀತಿ ಹೆಂಗೆ ಕರೆಸಿಕೊಳ್ತಾನೋ ಹಾಗೆ ಕಲ್ಪಿತ ಪುರುಷನು ಅನೇಕ ಜನರ ಕಲ್ಪನೆಗಳಿಂದ ಕಲ್ಪಿಸಲ್ಪಟ್ಟಂಥ ಅನೇಕ ಹೆಸರುಗಳನ್ನು ಒಬ್ಬನೇ ಹೊಂದಿದ್ದಾನ ಕಲ್ಪಿತ ಪುರುಷ. ನೋಡ್ರಿ, ನಾವು ಹೇಳುತ್ತೀವಲ್ಲ, ಅನೇಕ ರೀತಿಯಿಂದ ಹೇಳುತ್ತೀವಲ್ಲ, ನಾನಾ ರೀತಿಯ ಹೆಸರುಗಳಿಂದ ಕರೀತೀವಿ. ಒಬ್ಬ ಹಲವಾರು ರೀತಿ, ಒಬ್ಬ ಲಿಂಗ ಅಂತ ಹೇಳ್ತಾರೆ, ಒಬ್ಬರು ದೇವಿ ಅಂತ ಹೇಳ್ತಾರೆ, ಒಬ್ಬರು ಅಲ್ಲ ಅಂತ ಹೇಳ್ತಾರೆ, ಒಬ್ಬರು ನಾನಾ ರೀತಿಯಿಂದ ಹಿಂಗೆ ತಮ್ಮ ಭಾವನೆಗಳಿಗೆ ಅನುಸಾರವಾಗಿ ಕರೆದಿದ್ದಾರೆ. ಅದಕ್ಕೆ ಈ ರೀತಿ ಜನರ ಕಲ್ಪನೆಗಳಿಂದ ಈ ಹೇಳಿದ್ರು ಕೂಡ ಭಾಳ ಮಂದಿ ಅದಾರನ್ನಿಲ್ಲಿ. ಇರುವಂಥದ್ದು ಒಬ್ಬನೇ ಅದನ್ನು ಕಲ್ಪಿತ ಪುರುಷ ಒಬ್ಬನೇ. ಅಂದ್ರೆ ಕಲ್ಪನಾ ಮೂಲಕ ಒಬ್ಬನಿಗೆ ಅನೇಕ ಹೆಸರುಗಳು ಬಂದಾವ ಅಷ್ಟೇ. ಒಬ್ಬನಿಗೆ ಅನೇಕ ಹೆಸರುಗಳು ಬಂದಿದ್ದಾವ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಏಕಮೇವ ಅದ್ವಿತೀಯವಾದಂಥ ಪರಬ್ರಹ್ಮಕ್ಕೆ ಮತ್ತು ಪರ ಅಪರ ಅಂತ ಎರಡು ರೂಪ ಅದಾವ ಅಂತ ಹೇಳಿದರು. ಇಲ್ಲಿ ಏನು ಹೇಳ್ತಾರ, ಪರ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು, ಅಪರ ಅನ್ನುವಂಥದ್ದು ಕನಿಷ್ಠವಾಗಿರುವಂಥದ್ದು. ಆ ಅಪರವೇ ಈ ಅಪರವಾಗಿರುವಂಥದ್ದೇ ಕಲ್ಪಿತ ಪುರುಷನಾಗಿರುವಂಥದ್ದು ಹೇಳಿದರು ಅವರು. ಏನು ಹೇಳಿದರು? ಅಪರವೇ ಕಲ್ಪಿತ ಪುರುಷ ಆಗಿರ್ಬೋದು ಅಂತ ಹೇಳಿದ್ರು. ಆದರೆ ಇದನ್ನು ವಿಚಾರ ಮಾಡಿ ನೋಡಿದ್ರೆ ಇದು ಸಂಭವ ಆಗಂಗಿಲ್ಲಲ್ಲ. ಯಾಕಂದ್ರೆ ಒಂದೇ ವಿಧವಾದ ನಿರ್ವಿಕಾರ ಬ್ರಹ್ಮದಲ್ಲಿ ನೀವೇನು ಹೇಳಿದ್ರಿ, ಏಕಮೇವ ಅದ್ವಿತೀಯ ಬ್ರಹ್ಮನಲ್ಲಿ ಎರಡು ಪರದವ ಅಪರದವ ರೂಪದವ ಅಂತ ಹೇಳಿದ್ರಿ ನೀವು. ಆದರೆ ವಿಚಾರ ಮಾಡಿ ನೋಡಿದರೆ ಇದು ಸಂಭವ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂದ್ರೆ ಒಂದೇ ವಿಧವಾದ ನಿರ್ವಿಕಾರ ಬ್ರಹ್ಮದಲ್ಲಿ ಹೆಚ್ಚು ಕಡಿಮೆಯಾದ ಪರಾಪರಗಳು ಭೇದ ಸಂಭವಿಸುವುದೇ ಇಲ್ಲ. ಪ್ರಶ್ನೆ ನೋಡ್ರಿ ಎಷ್ಟು ಅದ್ಭುತ ಅದ.
ಇರೋದು ಒಂದೇ ಅದಂತ ಹೇಳ್ತೀರಿ, ಮತ್ತು ಅಪರ ಅಂತ ಹೇಳ್ತೀರಿ, ಅಪರ ಅಂತ ಹೇಳ್ತೀರಿ. ಅದರಲ್ಲಿ ಪರ ಅಂತಂದ್ರೆ ಶ್ರೇಷ್ಠವಾದದ್ದು ಅಂತ ಹೇಳ್ತೀರಿ, ಅಪಾರ ಅಂದ್ರೆ ಕನಿಷ್ಠವಾದದ್ದು ಅಂತ ಹೇಳ್ತೀರಿ. ಅಪರವೇ ಅಪರವೇ ಏನು ಕಲ್ಪಿತ ಪುರುಷನಾಗಿರುವುದು ಅಂತ ಹೇಳ್ತೀರಿ. ಆದರೆ ವಿಚಾರ ಮಾಡಿ ನೋಡಿದರೆ ಇದು ಸಂಭವ ಆಗಂಗಿಲ್ಲ. ನನಗೆ ಯಾಕೋ ಇದು ಅನ್ನಿಸ್ತಾ ಇಲ್ಲ, ಸರಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಒಂದೇ ವಿಧವಾಗಿರುವಂಥ ನಿರ್ವೀಕಾರ ಬ್ರಹ್ಮದಲ್ಲಿ ಹೆಚ್ಚು ಕಡಿಮೆ ಹೆಂಗಾದವು, ಆ ಭೇದ ಹೆಂಗೆ ಸಂಭವಿಸ್ತು ಅಂತ ಶಂಕೆ ಮಾಡಿದ್ರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಹೆಂಗೆ ಒಂದರಲ್ಲೇ ಹೆಂಗೆ ತೋರಿತು ಅನ್ನುವಂಥದ್ದನ್ನು ಈಗ 6ನೇ ನುಡಿಯಲ್ಲಿ ಹೇಳ್ತಾರೆ. ಒಂದೇ ಪ್ರಕಾರವಾದ ಅರಿವಿನೋಳ್ ಪೇರ್ಚು ಕುಂದಿನ ಬಗೆ ಸಮವಲಿಗೆಯ ಒಂದಿಪ್ಪಿವರ್ ನಿಮ್ನ ಕುಚ ನಾಭಿಯುಳ್ಳವಳೆಂದೆನಿಸುವ ಚಿತ್ರದಲ್ಲಿರ್ಕು ಅಂತ ಹೇಳುತ್ತಾರೆ. ಏನು ಹೇಳುತ್ತಾರೆ ಇಲ್ಲಿ? ಒಂದೇ ಪ್ರಕಾರ ಅಂದರೆ ಒಂದೇ ವಿಧವಾದಂಥ ಅರಿವಿನೋಳು. ಅರಿವಿನೋಳು ಅಂದರೆ ಚಿದ್ರೂಪದಲ್ಲಿ. ಒಂದು ನಿಮಿಷ ಶಿವ You're muted because a lot of people are on this call. ಕೇಳಿಸ್ತಾ ಇದೆಯಲ್ಲ? ಕರೆಂಟ್ ಹೋಯ್ತು, ನೆಟ್ ಹೋಗಿಬಿಡ್ತು. ಹೌದಲ್ಲ? ಹೌದು ರೀ, ಹೌದು. ಈಗ ಇನ್ನೊಂದು ಸ್ವಲ್ಪ ನಾನು ರಿವರ್ಸ್ ತೊಗೊಳ್ತೀನಿ. ಕರೆಂಟ್ ಹೋಗಿಬಿಡ್ತಲ್ಲ, ಹಂಗಾಗಿಬಿಟ್ಟು ನೆಟ್ ಇದಾಯ್ತದ, ವೈಫೈ ಹೋಯ್ತು, ಮತ್ತೆ ಇದಾಗಿದೆ. ಇರಲಿ. ಇವಾಗ ಏನು ಒಂದು ಹಿಂದಿನ ಒಂದು ಸ್ವಲ್ಪ ವಿಚಾರ ತೊಗೊಳತ್ತೀನಿ. ಏಕಮೇವ ಅದ್ವಿತೀಯ ಬ್ರಹ್ಮಕ್ಕೆ ಒಂದೇ ಆಗಿರುವಂಥದ್ದು. ಈಗ ಒಂದು 2 ನಿಮಿಷ ಅಷ್ಟೇ ಹೋಯ್ತಲ್ಲ ಇದು ಕರೆಂಟ್, ಇದು ನೆಟ್ ಬಂದಾಗ ಅಷ್ಟೇ ಅಲ್ಲ? ಆಯಿತು, ಇದನ್ನೇ ತೊಗೊಂಡು ಸ್ವಲ್ಪ ಮುಂದೆ ತೊಗೊಳ್ತೀನಿ ನಾನು. ಏಕಮೇವ ಅದ್ವಿತೀಯವಾದಂಥ ಬ್ರಹ್ಮಕ್ಕೆ ಪರ ಮತ್ತು ಅಪರ ಅನ್ನುವಂಥದ್ದು 2 ರೂಪಗಳದಾವ. ಪರ ಶ್ರೇಷ್ಠ ಮತ್ತು ಅಪರ ಕನಿಷ್ಠ ಅಂತ ಹೇಳಿದ್ರಿ. ಅಪರವಾದಂಥದ್ದು ಕಲ್ಪಿತ ಪುರುಷನಿಂದ ಆಗಿದೆ ಅಂತ ಹೇಳುವಂಥದ್ದು ಆಯಿತು. ಆದ್ರೆ ಇದನ್ನು ವಿಚಾರ ಮಾಡಿ ನೋಡಿದರೆ ಇದು ಸಂಭವ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದ್ರೆ ಒಂದೇ ಆದಂತ ಹೇಳಿದ್ರಿ. ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಒಂದು ಹೇಳಿದ್ರಿ. ಅದರಲ್ಲಿ ನಿರ್ವಿಕಾರ ಬ್ರಹ್ಮದಲ್ಲಿ, ನಿರ್ವಿಕಾರ ಯಾವ ಆಕಾರನೂ ಇಲ್ಲ ಅಂಥ ಒಂದು ಬ್ರಹ್ಮದಲ್ಲಿ ಹೆಚ್ಚು ಅದ ಕಡಿಮೆ ಆದಂಥ ಈ ಭೇದ ಸಂಭವ ಹೆಂಗಾಯಿತು? ಆಗಕ್ಕೆ ಬರೋಂಗಿಲ್ಲಲ್ಲ, 2 ಹೆಂಗಾಗ್ತದೆ? ಒಂದೇ ಅದಿರೋದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. 6ನೇ ನುಡಿಯಲ್ಲಿ ಹೇಳ್ತಾರೆ, ಒಂದೇ ಪ್ರಕಾರವಾದ. ನೋಡ್ರಿ, ಭಾಳ ಅದ್ಭುತವಾದಂಥದ್ದದ ಇದು. ಎಷ್ಟೊಂದು ಮುಖ್ಯವಾದಂಥ ವಿಚಾರಗಳು ಅದಾವೆ ಇದರಲ್ಲಿ ನೋಡ್ರಿ. ಯಾಕಂದರೆ ಈ ಒಂದು ಪರಮಾನುಭವಬೋಧೆ ನಿಜವಾಗಿ ನಮಗೆ ಇದಕ್ಕೊಂದು ಸಮಯ ಇಟ್ಕೊಂಡು ಇದನ್ನು ಕೇಳ್ತಾ ಇದ್ದೀವಿ ಅಂತಂದ್ರೆ ಭಾಳ ಧನ್ಯರಂತ ಅಂದ್ಕೊಳ್ಬೇಕು. ಈ ಒಂದು 3 ಸಂಧಿಗಳು ಭಾಳ ಅದ್ಭುತ ಅದ. ಇದರಲ್ಲಿ ಕೂಡ ಹೇಳ್ತಾರೆ ಏನಂತಂದ್ರೆ, ಈ ಒಂದು ಪ್ರಶ್ನೆಗೆ ಅವರು ಹೇಳ್ತಾರೆ ಉತ್ತರ 6ನೇ ನುಡಿಯಲ್ಲಿ ಹೇಳ್ತಾರೆ. ಒಂದೇ ಪ್ರಕಾರವಾದ ಅರಿವಿನೋಳು ಪೇರ್ಚು ಕುಂದಿನ ಬಗೆ ಸಮವಲಿಗೆಯ ಒಂದಿಪ್ಪಿವರ್ ನಿಮ್ನ ಕುಚ ನಾಭಿಯುಳ್ಳವಳೆಂದೆನಿಸುವ ಚಿತ್ರದೋಲಿರ್ಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಹೌದು, ಒಂದರಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂತ ಆ ಸಂಭವ ಆಗಂಗಿಲ್ಲ, ಅದು ಖರೆ ಅದ. ಆದರೆ ಯಾವ ರೀತಿ ಆಗ್ತದಂದ್ರೆ ಅವ್ರು ಹೇಳ್ತಾರೆ, ಒಂದು ಸಮಾನವಾದ ಹಲಿಗೆಯ ಮೇಲಾಗಲಿ, ಒಂದು ಸಮಾನವಾದಂಥ ಈ ಚಿತ್ರಕಾರ ಏನು ಮಾಡ್ತಾರೆ, ಒಂದು ಸಮಾನವಾದಂಥ ಒಂದು ಹಲಿಗೆಯನ್ನು ತಗೊಂಡು ಅದ್ರ ಮೇಲೆ ಈ ಏನೋ ಒಂದು ಪರದೆ ಒಂದು ಆ ಚಿತ್ರಕ್ಕೆ ಹಾಕಕ್ಕಂತ ಒಂದು ಪರದೆ ಹಾಕ್ತಾರೆ ಮೇಲಾಗಲಿ. ಆದರೆ ಆ ಚಿತ್ರ ಅಲ್ಲಿ ಬರೀತಾರೆ. ಆ ಪರದೆಯ ಮೇಲೆ ಏನು ಬರೀತಾರೆ, ಒಂದು ಹಲಿಗೆಯ ಮೇಲೆ ಒಂದು ಸ್ತ್ರೀಯ ಗೊಂಬೆ ಇರುವಂಥದ್ದನ್ನು ಚಿತ್ರ ಬರೆಯುವಂಥದ್ದು. ಆ ಚಿತ್ರವನ್ನು ನೋಡ್ತಾ ಇರಬೇಕಾದಾಗ ನೋಡುವವರ ದೃಷ್ಟಿಗೆ ಆ ಸ್ತ್ರೀಯಳ ಒಂದು ಆಕಾರ ಹೆಂಗೆ ಕಾಣಿಸ್ತದಲ್ಲಿ. ಯಾಕಂತಂದರೆ ಅಲ್ಲಿ ಕೂಡ ಸ್ತ್ರೀಯರ ಆಕಾರ ಒಂದು ಸ್ವಲ್ಪ ಹೊಟ್ಟೆ ಭಾಗ ಕೆಳಗಡೆ ಇರುವಂಥದ್ದು, ಮುಂದಿನ ಭಾಗ ಹೆಚ್ಚಿರುವಂಥದ್ದು, ಈ ರೀತಿಯಾಗಿ ಅಲ್ಲಿ ಆ ಒಂದು ಅದರಲ್ಲಿ ಹಲಿಗೆಯ ಮೇಲೆ ಆ ಚಿತ್ರಪಟದಲ್ಲಿ ತೋರ್ತದೆ. ತೋರಿದರೂ ಕೂಡ ಅಲ್ಲಿ ತಗ್ಗದಿಬ್ಬೆ ಅದಾವೇನಲ್ಲಿ. ಸ್ತ್ರೀಯಳ ಒಂದು ಫೋಟೋವನ್ನು ತೆಗೆದು ಹಾಕಿದಾಗ ಹಂಗೆ ಅದು ಹೆಚ್ಚು ಕಮ್ಮಿ ತೋರಿಸ್ತದೆ ನಮಗೆ.
ಅಲ್ಲಿ ತೋರಿಸಿದ್ರು ಕೂಡ ಆ ಒಂದು ಹಲಿಗೆಯಲ್ಲಿ ಅದು ಆಧಾರವಾದಂಥ ಹಲಿಗೆಯಲ್ಲಿ ಆ ಒಂದು ಅದೇನದ ಆ ಪಟ ಏನದ ಸಮನಾಗಿ ಅದ ಆದ್ರೆ ಬಣ್ಣಗಳ ಉಪಾದಿಯಿಂದ ಅದು ಎತ್ತರ ತಗ್ಗು ತೋರಿದಂತೆ ನೋಡ್ರಿ. ಆ ಬಣ್ಣದ ಉಪಾದಿಗಳಿಂದ ಆ ಸಮಾನವಾದ ಹಲಿಗೆಯಲ್ಲಿ ಆ ಹೆಣ್ಣಿನ ಆಕಾರ ಮುಂದೆ ಎದೆಯ ಭಾಗ ಸ್ವಲ್ಪ ಅಂದರೆ ಎತ್ತರಾಗಿ ತೋರಿಸುವಂಥದ್ದು, ಕೆಳಗಡೆ ಹೊಟ್ಟೆ ಭಾಗ ಕೆಳಗಡೆ ಒಳಗೆ ಹೋಗಿದ್ದಂಥ ತೋರಿಸುವಂಥದ್ದು. ಈ ಚಿತ್ರ ಒಂದೇ ಹಲಿಗೆಯಲ್ಲಿ ಕಾಣಿಸ್ತದೆ, ಹುಬ್ಬ ತಗ್ಗು ಕಾಣಿಸ್ತದೆ. ಅಂದ್ರೆ ಹಲಿಗೆಗಳು ಅಲ್ಲಿ ಸಮನಾದಂಥ ಹಲಿಗೆಯಲ್ಲಿ ಈ ಥರ ತೋರಿಸ್ತದೆ. ಅಂದರೆ ಹೆಚ್ಚು ಕಮ್ಮಿ ಐತೇನಲ್ಲಿ ಪಟ ಇರುವಂಥದ್ದು ಸಮನಾಗಿರುವಂಥದ್ದು. ಆ ರೀತಿಯಾಗಿ ತೋರಿದಂತೆ ಒಂದೇ ಅಖಂಡೈಕ ರಸವಾದಂಥ ಬ್ರಹ್ಮದಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಅವಿದ್ಯೆಯ ಉಪಾಧಿಯ ಮೂಲಕ ಪರಮತ ಅಪರಗಳು ಶ್ರೇಷ್ಠ ಮತ್ತು ಕನಿಷ್ಠ ಅಂತ ತೋರ್ತದ. ಅರ್ಥ ಆಯ್ತಲ್ಲ? ಉಪಾಧಿಯಿಂದ, ಅವಿದ್ಯೆಯ ಉಪಾಧಿಯಿಂದ ತೋರ್ತದಪ್ಪ. ಅದಕ್ಕೆ ಹೀಗೆ ತೋರುವುದು ಇದು ಈ ರೀತಿ ತೋರ್ತದ. ಕಿಂತು ಉಪಾಧಿ ಮೂಲಕ ಇದೆಲ್ಲ ಸಂಭವ ಆಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಹಿಂಗೆ ಅಸಂಭವ ಆಗಕ್ಕೆ ಹಂಗನ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಉಪಾಧಿ ಮೂಲಕ ಸಂಭವಿಸ್ತದ, ಹೆಚ್ಚು ಕಡಿಮೆ ಅಂತ ಕಾಣಿಸ್ತದೆ, ಹಿಂಗೆ ಕಾಣಿಸ್ತದ ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ಕಲ್ಪಿತ ಪುರುಷನು ಕಲ್ಪಿತ ಪುರುಷನು ಪರಬ್ರಹ್ಮದಂತೆ ನಿತ್ಯವಾದ ಮೇಲೆ ಏನು ಹೇಳಕತ್ತಾರ ಅವರು, ಪ್ರಶ್ನೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮತ್ತು ಮುಂದೆ ಹೇಳ್ತಾರೆ ಅವರು, ಕಲ್ಪಿತ ಪುರುಷನು ಪರಬ್ರಹ್ಮದಂತೆ ನಿತ್ಯನಾದ ಮೇಲೆ ದ್ವೈತಾಪತಿ ಪ್ರಾಪ್ತ ಆಗ್ತದಲ್ಲ. ಈಗ ಕಲ್ಪಿತ ಪುರುಷನು ನಿತ್ಯ ಅದಾನ ಅಂತ ಹೇಳ್ತೀರಿ, ಪರಬ್ರಹ್ಮನು ನಿತ್ಯ ಅದಾನ, ಕಲ್ಪಿತ ಪುರುಷ ನಿತ್ಯ ಅದಾನ ಅಂತ ಹೇಳಿದ್ಮೇಲೆ ಪರಬ್ರಹ್ಮದಂತೆ ಇದನ್ನು ನಿತ್ಯ ಅದಾನ ಅಂತ ಹೇಳ್ಬೇಕಾಗ್ತದ. ಇಲ್ಲಿ ದ್ವೈತಾಪತ್ತಿ ಬರ್ತದಲ್ಲ, ಇದಕ್ಕೆ ಅದ್ವೈತಕ್ಕೆ ಹಾನಿ ಬರ್ತದಲ್ಲ. ಇದು ಇರುವಂಥ ಪರಬ್ರಹ್ಮ ಸ್ವರೂಪ ಒಂದೇ, ಈ ಕಲ್ಪಿತ ಪುರುಷ ಬೇರೆ ಅದಾನ ಅಂತ ಅನ್ಸಕತ್ತು ಬಿಡ್ತದೆ. ಹಾಗಾಗಿ ಇಲ್ಲೇನಾಗ್ತದೆ, ಅದ್ವೈತಕ್ಕೆ ಹಾನಿ ಬರ್ತದಲ್ಲ ಅಂತ ಶಂಕೆ ಮಾಡಿದ್ರೆ ಇಲ್ಲಿ ಕೂಡ ಹೇಳ್ತಾರ, ಎಷ್ಟು ಅದ್ಭುತವಾಗಿ ಹೇಳ್ತಾರ. 7ನೇ ನುಡಿಯಲ್ಲಿ ಹೇಳ್ತಾರ, ನಿಜ ತತ್ವವನೇ ರಾಜೀಪನು ಕಲ್ಪಿತಾತ್ಮನು ಈ ಜಗದೋಳು ಅರಿವೆನ್ನ ಹೊರಮಿಂತು ಬೆಜವಡ ನ್ಯಾಯ ಪರೀಕ್ಷೆಗೆ ಮುನ್ನಲ್ ಆ ದ್ವಿಜನೇ ತಾನೆನಿಪ ರಕ್ಕಸನಂತೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಈ ಕಲ್ಪಿತ ಪುರುಷ ಮತ್ತು ಬ್ರಹ್ಮ ಇದನ್ನು ನಿತ್ಯ ಅದಾನಂತ ಹೇಳಿದ ಮೇಲೆ ಬ್ರಹ್ಮದಂಗೆ ಇದನ್ನು ಸತ್ಯನೇ ಅಂತ ಹೇಳಬೇಕಾಗ್ತದಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅಧಿಷ್ಠಾನವಾದ ಪರಬ್ರಹ್ಮದ ಜ್ಞಾನ ಆಗೋವರೆಗೂ ಕಲ್ಪಿತ ನಿತ್ಯ ಅನಿಸ್ಕೊಳ್ತಾನ. ಯಾವಾಗ ಕನಸು ಕಂಡಂಥ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಕನಸು ಕಾಣುವವನು ಸತ್ಯನೇ ಅನಿಸ್ಕೊಳ್ತಾನ, ಅಲ್ಲಿ ನಡೆದಿದ್ದಂಥ ವ್ಯವಹಾರ ಎಲ್ಲ ಸತ್ಯ ಅನಿಸ್ಕೊಳ್ತದ. ಯಾವಾಗ ಕನಸು ಬಿಟ್ಟು ಹೊರಗೆ ಬರ್ತಾನ ಆವಾಗ ಕನಸಿನಲ್ಲಿರುವಂಥ ವ್ಯಕ್ತಿ ಮಿಥ್ಯೆ ಹೆಂಗೆ ಅನಿಸ್ತಾನೋ ಅದೇ ರೀತಿ ಕೂಡ ಇಲ್ಲಿ ಅಜ್ಞಾನದಲ್ಲಿ ಇದ್ದಾಗ ಅಧಿಷ್ಠಾನವಾದ ಪರಬ್ರಹ್ಮದ ಜ್ಞಾನ ಆಗೋವರೆಗೂ ಇದೇ ಪುರುಷನೇ ಸತ್ಯ ಅನಿಸ್ಕೊಳ್ತಾನ, ಇದೇ ಪ್ರಪಂಚ ಮಾಡಕತ್ತಾನ, ಸಂಸಾರ ಮಾಡಕತ್ತಾನ, ಸಾಯ್ತಾನ, ಊಟತೀನಿ ಎಲ್ಲನೂ ಸತ್ಯ ಅನ್ನಿಸ್ತದ. ಯಾವಾಗ ಕನಸಿನಿಂದ ಆತ ಜಾಗ್ರಕ್ಕೆ ಬಂದಾಗ ಆತಗ ಕನಸು ಸುಳ್ಳು ಅಂತ ಅನ್ನಿಸ್ತದೋ, ಕನಸಿನಲ್ಲಿ ಕಂಡಂಥ ವ್ಯಕ್ತಿ ಸುಳ್ಳು ಅನಿಸ್ಕೊಳತ್ತನೋ ಅದೇ ರೀತಿ ಕೂಡ ನಿನಗೆ ಅಧಿಷ್ಠಾನವಾದಂತಹ ಪರಬ್ರಹ್ಮನ ಜ್ಞಾನ ಆಗುವವರೆಗೂ ಇದೇ ಕಲ್ಪಿತ ಪುರುಷ ಸತ್ಯ ಅಂತ ಅನಿಸ್ಕೊಳತ್ತಾನ, ಅಲ್ಲಿವರೆಗೂ ಅನಿಸ್ಕೊಳಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಕೆಲವು ದೃಷ್ಟಾಂತ ಮೂಲಕ ಹೇಳುತ್ತಾರೆ ಅವರು. ಅಲ್ಲಿವರೆಗೆ ನಿತ್ಯ ಅಂತಲೇ ತೋರ್ತಾನತ. 7ನೇ ನುಡಿಯಲ್ಲಿ ನಿಜ ತತ್ವವನೇ ರಾಜೀಪನು ಅದೇ ಹೇಳಿದ್ರೆ ಹೆಂಗ ಅಂತಂದ್ರೆ ಇಲ್ಲಿ ಕೂಡ ಕಲ್ಪಿತಾತ್ಮನು ಅಂದರೆ ಜೀವನ ನಾವು ಹೇಳ್ತೀವಲ್ಲರಿ, ನಾವು ಜೀವಾತ್ಮ ಅದೀವ್ರಿ, ನಮ್ಗೆ ಹೆಂಗೆ ಗೊತ್ತಾಗ್ತದ್ರಿ, ನಾವು ಸಣ್ಣ ಅನ್ನೋದಿನ್ರಿ, ನಾವು ಸಾಯ್ತೀನಿ ರೀ, ನಾವು ಉಡ್ತೀವಿ, ಇವನ್ನೆಲ್ಲ ಯಾರ ಭಾವನೆಗಳು ಇವೆಲ್ಲ? ಇವು ಕಲ್ಪಿತ, ಇವು ಪುರುಷನ ಭಾವನೆಗಳು, ಇವು ಸುಮ್ಮನೆ ಭ್ರಾಂತಿ. ಹೇಳ್ತಾರಲ್ಲ ಅಂತರ್ಪಿಸಾಚಿ ಅಂತ. ಅಂತರ್ಪಿಸಾಚಿ ನಾವೇನು ನೋಡೋಕೆ ಹೋಗ್ಬೇಕಾಗಿಲ್ಲ, ನಾವೇ ಅಂತರ್ಪಿಸಾಚಿಗಳು. ಯಾಕೆ ಇದ್ದದ್ದೊಂದು ಇರದೇ ಇರುವಂಥ ವಸ್ತುವನ್ನು ಇದೆ ಅಂತ ತಿಳ್ಕೊಂಡು ಅಂತರ್ಪಿಸಾಚಿಗತ್ತಲೆ ನಾವು ಓಡಾಡ್ತಾ ಇದ್ದೇವೆ. ಅದಕ್ಕೆ ಮಹಾತ್ಮರು ಹೇಳ್ತಾರ,
ಅದು ಎಲ್ಲ ನಿನಗೆ ಹೋಗ್ಬೇಕಾಗಿತ್ತಂದ್ರೆ ಆಧಾರವಾದಂಥ ಅಧಿಷ್ಠಾನವಾಗಿರುವಂಥ ಪರಬ್ರಹ್ಮನ ಒಂದು ಜ್ಞಾನ ಆದಾಗ ಮಾತ್ರ ಈ ಜೀವಾತ್ಮ ಸುಳ್ಳು ಅನ್ಸ್ಕೊಳ್ತಾನೆ. ಅಲ್ಲಿವರೆಗೆ ಇದನ್ನೇ ಸತ್ಯ ಮಾಡುವಂಥ ಇದು ಒಂದು ಜನ್ಮದ್ದಲ್ಲ, 84 ಲಕ್ಷ ಜೀವರಾಶಿಯಿಂದ ಏನು ಬಂದಿದ್ದೀವಿ. ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ನಿಜಗುಂಡ್ರು ಒಂದು ಅದ್ರಾಗ ಬರೀತಾರೆ. ಯಾಕಂದರೆ ಈ ವಾಕ್ಯಗಳು ಹೆಂಗೆ ಅದಾವಂತಂದ್ರೆ ಭಾಳ ಅದ್ಭುತವಾದಂಥ ವಾಕ್ಯಗಳು. ನಮಗೆಲ್ಲರಿಗೆ ವೇದ ಉಪನಿಷತ್ತುಗಳು ಎಲ್ಲ ತೆಗೆದು ನೋಡೋಕೆ ಬರೋಂಗಿಲ್ಲ, ಓದೋಕ್ಕೆ ಬರೋಂಗಿಲ್ಲ ನಮಗೆ ಅಲ್ಲ. ಆಸೆ ಐತೆ ತಿಳ್ಕೊಬೇಕಪ್ಪ, ಮೋಕ್ಷ ಹೆಂಗೆ ನಾವು ಪಡ್ಕೊಳ್ಬೇಕು, ಮಹಾತ್ಮರ ಮಾರ್ಗದಲ್ಲಿ ನಾವು ಏನೇನು ತಿಳ್ಕೊಬೇಕನ್ನುವಂಥ ಭಾಳ ಗೊಂದಲದಾಗಿರ್ತೀವಿ ನಾವು. ಎಲ್ಲ ಉಪನಿಷತ್ತುಗಳು ವೇದಗಳು ಓದೋಕ್ಕಾಗ್ತದೇನು? ಎಲ್ಲೆಲ್ಲ ಅವರು ಒಂದಿಷ್ಟು ಹೇಳಿದ್ರು ಇವರಷ್ಟು ಹೇಳಿದ್ರು ಅಂದ್ರೆ ನಮಗೆ ನಿರ್ಣಯ ಹೆಂಗಾಗಬೇಕು? ಅಲ್ಲೊಂದಿಟ್ಟು ಕೇಳಿದೆ ಇಲ್ಲೊಂದಿಟ್ಟು ನಮ್ಗೆ ಹವ್ಯಾಸ ಆಗಿಬಿಡ್ತದೆ. ಅದು ಒಂದು ಬರೀ ಕೇಳೋಂಥದ್ದು ಹೇಳುವಂಥದ್ದು. ಆದರೆ ನಾವು ಅದನ್ನು ಸ್ವೀಕಾರ ಮಾಡೋ ಭಾವನೆ ಇರೋಂಗಿಲ್ಲ. ನಾವು ಏನನ್ನು ಮಾಡ್ಕೊಡ್ಬೇಕನ್ನುವಂಥದ್ದು ಮರ್ತು ಹೋಗಿಬಿಡ್ತೀವಿ. ಅದಕ್ಕೆ ಇಂಥವೆಲ್ಲ ನಮ್ಗೆ ಆಗ್ಬೇಕಂತಂದ್ರೆ ನೋಡ್ರಿ, ಈಗ ನಮ್ಗೆ ಏನು ಸಂಸ್ಕೃತ ಅದನ್ನೆಲ್ಲ ತಿಳ್ಕೊಂಡು ಇಂಥವೆಲ್ಲ ತಿಳ್ಕೊಳಕ್ಕಾಗ್ತದೇನ? ಆಗದೇ ಇರುವಂಥ ಮಾತಿದು. ಅದರ ನಿಜಗುಂಡ್ರೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಏನು ಕಡಿಮೆ ಐತೆ ಹೇಳ್ರಿ ಇದರಲ್ಲಿ. ಕಲ್ಪಿತ ಯಾರು? ಈ ಜೀವಾತ್ಮ. ಅದಕ್ಕೆ ಒಂದ್ರಾಗ ಹೇಳ್ತಾರೆ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನೇ ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಧರಣಿ ಎಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ಲ. ಅಂದ್ರೆ ಈ ಭೂಮಿ ಎಷ್ಟದ ಅಷ್ಟು ತೊಗೊಂಡು ಸಣ್ಣ ಪುಡಿ ಮಾಡಿ ಅದು ಧೂಳೇನಿರ್ತದಲ್ಲ, ಆ ಧೂಳಿನಾಗ ಒಂದೊಂದು ಸಣ್ಣ ಕಣಗಳು. ಭಯ ಆಗ್ತದಲ್ಲ ಇದನ್ನು ಕೇಳಿದ್ರೆ. ಮಹಾತ್ಮರು ಭಯ ಮಾಡ್ಕೊಂಡ್ಬಿಟ್ರೆ ಆ ಸಣ್ಣ ಪುಡಿ ಏನಿರ್ತದ, ಸಣ್ಣ ಕಣ ಏನಿರ್ತದ, ಆ ಕಣಗಳಷ್ಟು ಶರೀರವನ್ನು ತೊಟ್ಕೊಂಡು ಬಂದಿದೆ ಅಂತ. ಅದಕ್ಕೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣು ಸಣ್ಣ ಸಣ್ಣ ಕಣ ಪರಮಾಣುಗಳನ್ನು ತೆನಿತು ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೋಳು ಬಂದು. ಇಷ್ಟು ಬಂದರೂ ಕೂಡ ಆರಾಮಾಗಿದ್ದೀಯಲ್ಲ, ಏನು ಕಷ್ಟ ಅನುಭವಿಸಿದಿ ಗೊತ್ತೇ ಇಲ್ಲ. ಕಷ್ಟ, ನಿಜವಾದ ಕಷ್ಟನೇ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಕಲ್ಪಿತಾತ್ಮನು ಅಂದರೆ ಜೀವನು. ಈ ಸ್ವಸ್ವರೂಪದ ಜ್ಞಾನ ಆಗೋರು ಕಲ್ಪಿತ ಪುರುಷ ನಾನೇ ಸತ್ಯ ಅನ್ನಂಗೆ ಓಡಾಡಕತ್ತೇನೆ. ಈ ರೀತಿಯಾಗಿ ಕಾಣ್ತಾನೆ, ನಾನೇ ಸತ್ಯ ಇದ್ದೀನಿ ಅನ್ನುವಂಗೆ ಕಾಣ್ತಾನೆ. ಜ್ಞಾನ ಆದಮೇಲೆ ಈತ ತೋರ್ತಾನೇನು? ಈತ ತೋರಂಗಿಲ್ಲ. ಚೆನ್ನಾಗಿ ತಿಳಿಯೋರಿ. ಯಾಕಂದ್ರೆ ನಿಜ ಸ್ವರೂಪದ ಜ್ಞಾನ ಯಾಕೆ ನಾವೇನು ಇವಾಗ ಕೆಲಸ ಮಾಡ್ಕೊಳಕತ್ತೀವಿ? ದೊಡ್ಡ ಕೆಲಸ ಇದು, ಸಾಮಾನ್ಯ ಅಲ್ಲ. ನಾವು ಇಟ್ಟು ಕೇಳಕತ್ತೀವಿ ಬಿಡಕತ್ತೀವಿ ಅಂತ ಅನಿಸ್ಬಹುದು ನಮಗೆ, ಆದರೆ ದೊಡ್ಡ ಕೆಲಸ ಇದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ತನ್ನ ನಿಜ ಸ್ವರೂಪವನ್ನು ತಾನು ಚೆನ್ನಾಗಿ ತಿಳಿಯುವವರೆಗೂ ಸತ್ಯ ಅನ್ನುವಂಗೆ ಒಳಿತಾನಿತ. ಯಾರು? ಕಲ್ಪಿತ ಪುರುಷ. ಜ್ಞಾನ ಆಯಿತು ಅಂದರೆ ತೋರ್ತಾನೇನು? ಎಚ್ಚರಿಕೆ ಸ್ಥಿತಿಗೆ ಬಂದಿವೆ ಅಂತ ಕನಸಿನಲ್ಲಿರುವಂಥ ವ್ಯಕ್ತಿ ಕಾಣ್ತಾನೆ ನಮ್ಗೆ, ಮಾಯ ಆಗಿಬಿಡ್ತಾನೆ. ಹೌದಿಲ್ಲ? ತೋರೋದೇ ಇಲ್ಲ. ಅದ್ರಂಗೆ ಜ್ಞಾನ ಆಯಿತು ಅಂತಂದುಗಳನ್ನೇ ಆತ ತೋರಂಗೆ. ಹೆಂಗೆ ಒಂದು ದೃಷ್ಟಾಂತ ಕೊಡ್ತಾರೆ, ಭಾಳ ಚಂದ ಕೊಡ್ತಾರೆ. ಒಂದು ದೇಶದಾಗ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆತ ಏನು ಮಾಡ್ತಾನೆ, ತನ್ನ ಹೆಂಡತಿ ಕರ್ಕೊಂಡು ಒಂದು ಊರಿಗೆ ಹೋಗ್ತಾ ಇದ್ದ. ಮಾರ್ಗದಲ್ಲಿ ದಾರಿಯಲ್ಲಿ ಏನಾಯ್ತು, ಆಕೆಗೆ ನೀರಡಿಕೆ ಆಗಿಬಿಡ್ತು ನೋಡ್ರಿ. ದಾರಿಯಲ್ಲಿ ನೀರಡಿಕೆ ಆಯಿತು. ಅಲ್ಲಿಯೇ ಒಂದು ಏನೋ ಒಂದು ಹೊಕ್ಕ ಬಾಯಿ ಅಂದರೆ ಹೋಗಿವಂತ ಒಂದು ಬಾವಿ ಇತ್ತಲ್ಲಿ. ಆ ಬಾವಿ ಇತ್ತು, ಅದರಲ್ಲಿ ತುಂಬುವ ಬಾವಿ ಅಂದರೆ ಸೇದಿ ಬಾವಿ ಅಲ್ಲಿ ಇತ್ತು. ಮತ್ತು ಒಕ್ಕು ತುಂಬುವ ಬಾವಿ ಅಂದರೆ ಸೇದಿ ಬಾವಿನೇ ಇರ್ಬೋದು, ಅದು ಬಾವಿ ಅಂತಲೇ ಅಂತಾರೆ ಅದಕ್ಕೆ. ಅದರಲ್ಲಿ ಏನಂತಂದ್ರೆ ಭಾಳ ದಿವಸದಿಂದ ಒಬ್ಬ ಬ್ರಹ್ಮರಾಕ್ಷಸ ಇತ್ತಂತಲ್ಲಿ ಆ ಬಾವಿ ಒಳಗೆ. ಆ ಸುಂದರವಾದ ಅದೇನು ಮಾಡ್ತು ಅಂತಂದ್ರೆ, ಆ ಬಾವಿ ಇತ್ತು, ಆ ಬ್ರಹ್ಮರಾಕ್ಷಸ ಅಲ್ಲಿ ಭಾಳ ದಿವಸದಿಂದ ಇತ್ತು. ಆ ಸುಂದರವಾದ ಸ್ತ್ರೀಗಳನ್ನು ಕಂಡು ಅದೇನು ಮಾಡ್ತು, ಆಕೆ ಕೂತಿದ್ದಳಲ್ಲ, ನೀರಡಿಕೆ ಆಗಿತ್ತು. ಆವಾಗ ಏನಂತಂದ್ರೆ ಈತ ನೀರು ತರಬೇಕಂತ, ನೀರು ಕುಡಿಲಿಕ್ಕಂತ ಹೋದಾತ. ನೀರಡಿಕೆ ಆಗಿತ್ತು ಆತಗೂ, ನೀರು ಕುಡಿಲಿಕ್ಕೆ ಹೋದ. ಆ ಒಂದು ಬ್ರಹ್ಮ ರಾಕ್ಷಸಿಗೆ ಏನು ಮಾಡ್ತೀವಿ, ಈ ಸ್ತ್ರೀಯನ್ನು ಕಂಡು ಆಕಿನ ಜೊತೆ ಕೂಡಬೇಕನ್ನುವಂಥ ಒಂದು ಇಚ್ಛೆ ಆಯಿತು. ಅದಕ್ಕೆ ಆ ಬಾವಿಯಲ್ಲಿ ಬ್ರಾಹ್ಮಣ ನೀರು ಕುಡಿದು ಮೇಲಕ್ಕೆ ಬಂದಾತ. ಬಾವಿಯಲ್ಲಿ
ನೀರು ಕುಡ್ದ ಒಕ್ಕ ಬಾವಿ ಅಂತಂದ್ರೆ ಬಾವಿ ಅಂತಂದ್ರೆ ಈ ಬಟ್ಟೆ ತೊಳೆಯೋದು ಕುಡಿಯೋದು ನೀರು ಇವೆಲ್ಲ ಇರ್ತಾನೆ ಒಂದು ಕುಡಿಯೋ ಬಾವಿನೂ ಇರ್ತದೆ. ಆ ಥರ ಬಾವಿಯಲ್ಲಿ ಅಥವಾ ನೀರು ಕುಡ್ಲಿಕ್ಕಂತ ಕೆಳಗಿಳಿದಿದ್ದ ಆ ಬಾವಿ ಒಳಗಿರುವಂಥ ಬ್ರಹ್ಮರಾಕ್ಷಸ ಇದಕ್ಕೆ ಮರಳಾಯ್ತು, ಈ ಹೆಣ್ಮಗಳಿಗೆ ಮರಳಾಯಿತು. ಚೆನ್ನಾಗಿದ್ದಾಳಲ್ಲ, ಸುಂದರವಾಗಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಮರಳಾಯಿತು. ಅವ ಬ್ರಾಹ್ಮಣ ಏನು ಮಾಡ್ದ, ನೀರು ಕುಡಿದ ಮ್ಯಾಲೆ ಬರೋದ್ರಾಗ ಆತ ಏನು ಮಾಡ್ದ, ತಾನು ಬ್ರಾಹ್ಮಣನಂಗೆ ವೇಷ ತಾಳಿಬಿಟ್ಟ. ಆತ ಯಾವುದು ಬ್ರಹ್ಮರಾಕ್ಷಸ ಬ್ರಾಹ್ಮಣ ರೂಪವನ್ನು ತಾನು ತಾಳಿಕೊಂಡು ಅವನ ಜೊತೆನೇ ಮೇಲಕ್ಕೆ ಬಂತು. ಅದನ್ನು ಮೇಲಕ್ಕೆ ಬಂದು ನೋಡ್ತಾರೆ, ಇಬ್ಬರು ಬ್ರಾಹ್ಮಣರು ಕೂಡಿ ಸೇಮ್ ಇಬ್ಬರದು ಏನು ಚೇಂಜ್ ಇಲ್ಲ. ಅವನು ಚೇಂಜ್ ಇಲ್ಲ, ಇವನು ಚೇಂಜ್ ಇಲ್ಲ. ಇವ್ರು ಏನು ಮಾಡಿದ್ರು, ಈಕೆ ನನ್ನ ಹೆಂಡತಿ ಈಕೆ ನನ್ನ ಹೆಂಡತಿ ಅಂತ ಇಬ್ಬರು ಜಗಳಕ್ಕೆ ಶುರು ಮಾಡಿಬಿಟ್ರು. ಆವಾಗ ಈ ರೀತಿ ಇಬ್ಬರು ಮಾಡ್ತಾರ, ಅದು ನ್ಯಾಯ ಬಗೆಹರಿಲಿಲ್ಲ. ನನ್ನ ಹೆಂಡತಿ ಅದಾಳಂತ ಇದು, ನನ್ನ ಹೆಂಡತಿ ಅದಾಳಂತ ಅವನು. ಈ ರೀತಿ ನ್ಯಾಯ ಮಾಡ್ತಾ ಹೋಗ್ಬೇಕಾದಾಗ ಆ ದೇಶದ ಒಬ್ಬ ರಾಜ ಇದ್ದ. ಆ ರಾಜನ ಬಳಿಗೆ ಈ ನ್ಯಾಯ ಹೋಯಿತು. ರಾಜನ ಮಂತ್ರಿ ಇದ್ದ, ಆತ ಭಾಳ ಹುಷಾರಿದ್ದ. ಆತ ಈ ನ್ಯಾಯವನ್ನು ಹೆಂಗಾರ ಮಾಡಿ ಇದನ್ನು ಪರಿಹಾರ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ತಗೊಂಡು ಆಗ ಇಬ್ಬರು ಬ್ರಾಹ್ಮಣರನ್ನು ಕರೆದು ಒಂದು ಕಡೆ ಕುಂದಿರಿಸಿಬಿಟ್ಟು, ಏನೇನು ನಿಮ್ಮ ಸುದ್ದಿ ಹೇಳ್ರಿ ಅಂತ ಮೊದಲಿಂದ ಏನೇನು ಅದಾವ ಎಲ್ಲವನ್ನ ಕೇಳೋಕ್ಕೆ ಶುರು ಮಾಡಿದ್ರು. ನಿಂದೇನಪ್ಪ, ಮೊದಲು ಹೆಂಗಿದ್ದಿ, ಹೆಂಗೆ ಮದುವೆ ಆದಿ ಹಂಗಂತ ಈತ ಕೇಳ್ದೆ, ಇದನ್ನು ಕೇಳಿದೆ ಎಲ್ಲರೂ. ಆದ್ರೆ ಈ ಹಿಂದೆ ಏನಾಗಿತ್ತು ವಿಷಯಗಳು ಅವೆಲ್ಲವನ್ನ ಈ ಕರೆ ಬ್ರಾಹ್ಮಣ ಮರ್ತು ಬಿಟ್ಟಿದ್ದ. ಈ ಕರೆ ಬ್ರಾಹ್ಮಣ ಇರ್ತಾನಲ್ಲ ಅದ್ರಾಗ ಮನುಷ್ಯ ಬ್ರಾಹ್ಮಣ, ಆತ ಹಿಂದಲ್ದು ಮರ್ತಿದ್ದ. ಯಾಕಂದ್ರೆ ಮನುಷ್ಯ ಅಂತಂದ ಮೇಲೆ ಕೆಲವೊಂದು ಮರ್ತಿರ್ತೀವಿ, ಎಲ್ಲವನ್ನ ನೆನ್ಪಿಟ್ಕೊಳಕ್ಕಾಗ್ತದೆ. ಕೆಲವೊಂದು ವಿಷಯಗಳನ್ನು ಮರ್ತಿದ್ದ. ಈ ಕಪಟ ವೇಷಧಾರಿಯಾಗಿ ಬಂದಿರುವಂಥ ಬ್ರಹ್ಮ ರಾಕ್ಷಸ ಏನು ಮಾಡಿದ, ಎಲ್ಲವನ್ನ ಹೇಳ್ತಾ ಇದ್ದ. ಕೇಳಿದ ತಕ್ಷಣ ಪಟ ಉತ್ತರ ಕೊಡ್ತಿದ್ದ. ಹಿಂಗಾಯ್ತು ಹಂಗಾಯ್ತು ಎಲ್ಲ ಹೇಳ್ತಿದ್ದ. ಅದು ಒಂದು ಹಿಂಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಲಿಲ್ಲ ಆತ. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡು ಈ ಕೇಳಿದಕ್ಕೆಲ್ಲ ಉತ್ತರ ಕೊಡೋದ್ರಿಂದ ಈ ಮನುಷ್ಯ ಅಂತಂದ್ರೆ ಒಂದಲ್ಲ ಇಲ್ಲರಿ, ಅದು ಯಾಕೋ ನೆನಪಿಲ್ರಿ ಅಂತಾರೆ ಹೇಳ್ತಾರೆ, ಸ್ವಲ್ಪ ಮರ್ತೀನಿ ಅಂತಾರೆ ಹೇಳ್ತಾರೆ, ಇದು ಅಂತ ಹೇಳೋವಲ್ದು. ಅದಕ್ಕೆ ಕೇಳಿದಕ್ಕೆಲ್ಲ ತಕ್ಷಣ ಟಕ ಅಂತ ಉತ್ತರ ಕೊಡ್ತಾನಲ್ಲ, ಇದು ಬಹುಶಃ ಬ್ರಹ್ಮರಾಕ್ಷಸ ಇರಬಹುದು ಅಂತ ಆತಗೆ ಅನ್ನಿಸಿ ಆತ ಒಂದು ಭಾಳಷ್ಟು ಒಂದು ಏನು ಮಾಡ್ತಾನೆ, ಹುಷಾರಿದ್ದ ಯಾರೋ ಮಂತ್ರಿ ಒಂದು ಕೆಲಸ ಮಾಡ್ತಾನೆ. ಏನು ಮಾಡ್ತಾನಂದ್ರೆ ಒಂದು ಸೀಸೆ ಅಂದರೆ ಬಾಟಲ್ ಆ ಥರ ತಂದು ಮುಂದಿಟ್ಟು, ಯಾರು ಈ ಸೀಸೆಯಲ್ಲಿ ಪ್ರವೇಶ ಮಾಡ್ತಾರೋ ಅವರೇ ನಿಜವಾದ ಈ ಸ್ತ್ರೀಯರಿಗೆ ಪತಿ ಆಗ್ತೀರಿ ಅಂತ ಹೇಳಿದ್ರು. ಅವರೇ ಪತಿ ಅಂತ ತಿಳ್ಕೊಳ್ತೀವಿ ನಾವು. ಈ ಸೀಸೆಯಲ್ಲಿ ಯಾರು ಪ್ರವೇಶ ಮಾಡ್ತೀರಿ ಅವ್ರಿಗೆ ನಾನು ಈಗ ಈ ಒಂದು ಸ್ತ್ರೀಗೆ ಪತಿಯಾಗಿರುವಂಥವ್ರು ಅಂತ ಹೇಳಿಬಿಟ್ಟ. ಯಾಕಂದ್ರೆ ಅದು ಏನು ಹೇಳಿದ ತಕ್ಷಣ ಟಕ ಮಾಡ್ತಿತ್ತು ನೋಡ್ರಿ ಬ್ರಹ್ಮರಾಕ್ಷಸ. ಕೇಳಿದ ತಕ್ಷಣ ಆ ಬ್ರಹ್ಮರಾಕ್ಷಸ ಏನು ಮಾಡ್ತು, ಆ ಸೀಸೆಯಲ್ಲಿ ಪ್ರವೇಶ ಮಾಡೇ ಬಿಡ್ತದೆ. ಅದೇ ಸಮಯವನ್ನು ಕಾಯ್ತಾ ಇದ್ದ ಮಂತ್ರಿ ಆ ಸೀಸೆ ಬಾಯಿಗೆ ಏನು ಮಾಡಿದ, ಅದನ್ನು ಮುಚ್ಚಳವನ್ನು ಹಾಕಿ ಅದನ್ನು ಹಾಕಿಟ್ಟು ಏನು ಮಾಡಿದ, ಗೊತ್ತಾಯ್ತು ಅದಕ್ಕೆ ನಿಜವಾದ ಬ್ರಾಹ್ಮಣ ಯಾರು, ಬ್ರಾಹ್ಮಣ ವ್ಯಕ್ತಿ ಯಾರು, ಈ ಬ್ರಹ್ಮರಾಕ್ಷಸ ಯಾರು ಅಂತ ಗೊತ್ತಾಯಿತು. ಅದನ್ನು ಏನು ಮಾಡಿದ, ನೆಲದಾಗ ಉಗಿಸಿಟ್ಬಿಟ್ಟಾತ. ಆದ್ರೆ ಅದನ್ನು ಉಗಿಸಿಟ್ಟು ಮತ್ತೆ ಕರೆ ಬ್ರಾಹ್ಮಣನಿಗೆ ಆ ಸ್ತ್ರೀಯನ್ನು ಕೊಟ್ಟು ಕರ್ಕೊಂಡು ಹೋಗೋಕೆ ಆಜ್ಞೆ ಮಾಡಿದರು, ಅಪ್ಪಣೆ ಕೊಟ್ಟರು. ಅದಕ್ಕೆ ಈ ನ್ಯಾಯ ತೀರ್ಮಾನ ಆಗೋವರೆಗೂ ನೋಡ್ರಿ, ಈ ನ್ಯಾಯ ತೀರ್ಮಾನ ಆಗೋವರೆಗೂ ರಾಕ್ಷಸನು ಬ್ರಾಹ್ಮಣ ಹಾಗೇ ಕಂಡ. ಏನಾರ ವ್ಯತ್ಯಾಸ ಕಂಡನೇನ? ಏನು ಕಾಣಲಿಲ್ಲ. ಅದೇ ರೀತಿ ವಿಚಾರದ ನಂತರ ಆ ಬ್ರಹ್ಮರಾಕ್ಷಸನೇ ಅದು ವಿಚಾರ ಆದಮೇಲೆ ಆತ ಏನದ ಬ್ರಹ್ಮರಾಕ್ಷಸನೇ ಆದ. ಆ ರೀತಿ ಹೆಂಗೋ ಹಾಗೆ ಕಲ್ಪಿತ ಪುರುಷ ಆದರೂ ಕೂಡ ನಿಜ ಜ್ಞಾನ ಆಗುವವರೆಗೂ ತೋರ್ತಾನ. ಈತನ ವ್ಯವಹಾರ ಎಲ್ಲ ಸತ್ಯ ಅನ್ನಿಸ್ತಾವ. ಜ್ಞಾನ ಆದ ನಂತರ ತೋರಂಗಿಲ್ಲ. ನೋಡ್ರಿ ಎಷ್ಟು ಅದ್ಭುತ ಐತಲ್ಲ. ಅದ್ರಂಗೆ ದ್ವೈತಾಪತಿಗೆ ಅವಕಾಶವೇ ಇಲ್ಲ ಅಂತ ಅನ್ನುವಂಥ ಭಾವ ಇಲ್ಲೆಲ್ಲಿದೆ. ದ್ವೈತಾಪತಿಗೆ ಅವಕಾಶನೇ ಇಲ್ಲಿರೋದಿಲ್ಲ. ಅದಕ್ಕೆ ಈ ಕತೆ ಕೂಡ ಭಾಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಮತ್ತು ನಾವು ಮುಂದಿನ ವಿಚಾರ ಭಾಳ ಅದ್ಭುತವಾದಂಥ ವಿಚಾರ ಕೂಡ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. ಹೀಗಾಗಿ ನೋಡ್ರಿ, ಕಲ್ಪಿತ ಪುರುಷ ಈ ಜಗತ್ತು, ಕಲ್ಪಿತ ಪುರುಷನಿಂದ ಕಾಣುವಂಥ ಈ ಜಗತ್ತು, ಕಲ್ಪಿತ ಪುರುಷನೇ ಸುಳ್ಳು ಅಂದಮೇಲೆ ಆತನಲ್ಲಿ ನಡೆದಂಥ ವ್ಯವಹಾರ ಕೂಡ ಎಲ್ಲನೂ ಸುಳ್ಳಾಗ್ತದೆ. ಇರುವಂಥದ್ದು ಆಧಾರ ಅಧಿಷ್ಠಾನವಾಗಿರುವಂಥ ಪರಬ್ರಹ್ಮ ಸ್ವರೂಪ ಒಬ್ಬನೇ. ಅಲ್ಲಿ ಈ ಬ್ರಹ್ಮರಾಕ್ಷಸಂತಾರೆ ಈ ಜೀವಾತ್ಮ ತೋರಕತ್ತಾನ.
ವಿಚಾರ ಮಾಡಿ ನೋಡಿದ್ರೆ ಜ್ಞಾನ ಆದಮೇಲೆ ಇದೆಲ್ಲ ಸುಳ್ಳು ಅನ್ನಿಸ್ತದೆ. ನೀವು ಉಳಿಯುವಂಥ ನೀನೊಬ್ಬನೇ ಆನಂದವಾಗಿರುವಂಥವನು. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.